ಸುಬ್ಬಣ್ಣವ್ರಿಗೆ ನಮಸ್ಕಾರ. ಸರ್ ನಮಸ್ಕಾರ ಸರ್. ಕೆ ಸಮೂರ್ತಿ ಅವ್ರಿಗೆ. ಎಷ್ಟು ವಯಸ್ಸು ಸುಬ್ಬಣ್ಣವ್ರೆ? 71 ತುಂಬಾಯ್ತು ಸರ್. 71 ವರ್ಷ. 71 ತುಂಬಾಯ್ತು. ಏನು ವಿದ್ಯಾಭ್ಯಾಸ ಸುಬ್ಬಣ್ಣವ್ರೆ ತಮ್ಮ? ವಿದ್ಯಾಭ್ಯಾಸ ಇಲ್ವೇ ಇಲ್ಲ ಸರ್. ಆಗ ಮರಲ್ಲೇ ಬರೆಸ್ತಿದ್ರು. ಏನ 2ನೇ ಕ್ಲಾಸು 3ನೇ ಕ್ಲಾಸು ಓದಿರ್ಬೇಕು ಅಷ್ಟೇ. ಯಾರು ಬರೆಸ್ತಾ ಇದ್ರು ಮರಳಲ್ಲಿ? ಮಾಸ್ಟ್ರು ಅಂತ ಬರೆಸ್ತಾ ಇದ್ರು ಸರ್. ಹೌದಾ? ಬೆರಳೆಲ್ಲ ತಿಕ್ಕಿ ಬರೀತಿದ್ರು. ಗಜ್ಗ ಏನೋ ಹಾಕೊಂಡು ಬರೀತಿದ್ರು ಅಂತಾರೆ, ಹೌದೇ? ಅದೇನೋ ಗೊತ್ತಿಲ್ಲ ಸರ್. ಒಟ್ಲೆ ಮರಳು ಮಾಡಿಬಿಟ್ಟು ಬರೆಸ್ತಿದ್ರು ಬೆಳ್ಳಿನಲ್ಲಿ. ಅದನ್ನು ತಿದ್ದಿ ಅಂತಿದ್ರು. ಪುನಃ ಇತ್ತೀಚೆಗೆ ಸ್ಲೇಟ್ ಬಂತು. ಸ್ಲೇಟ್ ಬಂದಮೇಲೆ ಸೀಮ ಸುಣ್ಣ ಬಳಪ ಕೊಡ್ತಿದ್ರು. ಈ ಬರ್ಕಳಿ ಅಂತ ಬೋರ್ಡ್ ಬರತ್ತಿದ್ರು. ಆ ಬೋರ್ಡ್ಲಿ ನೋಡ್ಕೊಂಡು ಬರ್ಕಳಿ ಅಂತಿದ್ರು. 2ನೇ ಕ್ಲಾಸ್ವರೆಗೂ ಓದಿದ್ರಾ? 2-3 ಗಂಟೆ ಸಹ ಬಡ್ತಾನ. ನಿಮ್ಮ ತಂದೆ ರೈತರ? ಅವರು ರೈತರಿಗೆ ಒಳ್ಳೆ ಜಮೀನ್ದಾರರು. ಗೈತನಿಲ್ಲ ಅವರು ಸೋಕಿ. 30 ಎಕರೆ ಜಮೀನ ಒಂದೇ ಪ್ಲಾಟು 3,000 ರೂಪಾಯಿ ಕೊಟ್ಬಿಟ್ಟಿದ್ರು. ಅದಕ್ಕೆ ಅದೇನೋ ಗೊತ್ತಿಲ್ಲ ಸರ್. ಅವ್ರಿಗೆ ಗೈತಿರ್ನಿಲ್ಲ, ನಮಗೂ ಗೊತ್ತಿಲ್ಲ. ನಿಮ್ಮ ತಾಯಿ ಕಷ್ಟಪಟ್ಟು ದುಡಿತಾ ಇದ್ರ? ನಮ್ಮ ತಾಯಿ ಒಳ್ಳೆಯವರು. ನನಗೆ 12 ವರ್ಷ ಆಗಿರ್ಬೇಕು, ಆಗಲೇ ತೀರ್ಕೊಂಡ್ರು ಅವರು. ಗುರ್ಸಿದ್ದಮ್ಮ ಅಂತ ಅವ್ರ ಹೆಸರು. ನಮ್ಮ ತಂದೆ ಹೆಸರು ಗುರ್ಸಿದ್ದಪ್ಪ ಅಂತ. ನಮ್ಮ ತಂದೆ ಎಲ್ಲ ಥರದಲ್ಲಿ ಸೋಕಿ ಮಾಡ್ಕೊಂಡು ಜೀವನ ಮಾಡ್ದ ಅಂತವ್ರಿಗೆ ಗೈತಿರ್ನಿಲ್ಲ. ಎಲ್ಲನೂ ಮಾರ್ಕೊಂಡು ತಿಂತಿರು. 2-3 ಕಡೆ ಜಮೀನಿತ್ತು. ನಮ್ಮ ತಾಯಿ ಜಮೀನು ಇತ್ತು, ಅದನ್ನು ಮಾರಾಕ್ಬಿಟ್ರು. ನಮಗೇನು ಮಡಿಗೆ ಇಲ್ಲ ಅವರು. ಹೌದಾ? ಏನು ಮಡಗಿಲ್ಲ. ಒಂದು ಅಂಕಣ ಮನನೂ ಮಡಗಿರ್ನಿಲ್ಲ. 40-30 ಇದಿತ್ತು ಸೈಟು. ಮನ ಇತ್ತು ಅಲ್ಲಿ ಒಂದು 3 ಅಂಕಣ. ಅದನ್ನು ಬೋಗ್ಯಕ್ಕೆ ಹಾಕ್ಬಿಟ್ಟಿದ್ರು. ಅದೇನೇ ದಾವ ಡಿಗ್ರಿ ಆಗಿ ನಾವು ಅಲ್ಲಿ ಇಲ್ಲಿ ಇದ್ಕೊಂಡು ದುಡ್ಡು ಕಟ್ತು. ನಮ್ಮ ಅಣ್ಣ ನಾನು ಇಬ್ಬರು ಮಕ್ಕಳ? ನಾವು 3 ಜನ ಸರ್. ಒಬ್ರು ಹೆಣ್ಮಗ, 4 ಜನ. ನಮ್ಮ ತಾಯಿ ತೀರೋಯ್ತಲಿ. ಅವರು ಎತ್ತಪ್ಪನ ಮನೆಗೆ ಹೊಂಟೋದ್ರು. ನಾಗನಾಪುರ ಅಂತದ, ಅಲ್ಲಿ ಹೊಂಟೋದ್ರು ಅವರು ಎತ್ತಪ್ಪನ ಮನೆಗೆ. ನಾನು ಎಲ್ಲೂ ಹೋಗ್ನಿಲ್ಲ. ನಮ್ಮ ತಾತನ ಹೆಸ್ರು ಹೇಳ್ಬೇಕು ಅಂದ್ಬಿಟ್ಟು ಅಲ್ಲೇ ಉಳ್ಕೊಂಡು. ನಿಮ್ಮ ತಾತನ ಹೆಸ್ರೇನು? ಚಿಕ್ಕಪುಟ್ಟಪ್ಪ ಅಂತ. ಅವ್ರು ನೋಡಿಲ್ಲ, ನಾನು ಹೆಸ್ರು ಹೇಳ್ತಿದ್ರು. ಆಗ ಅವ್ರನ್ನ ಉಳ್ಕೊಂಡಾಗ ನನಗೆ ಶಾನೆ ಕಷ್ಟ ಬಂದ್ಬಿಡ್ತು. ಊಟಕ್ಕೆ ಗೇಯ್ಬೇಕು ಆ ಥರ ಆಗೋಯ್ತು. ವರ್ಷನ್ಗಟ್ಟ ಊಟಕ್ಕೆ ಗೇದಿ. 10 ವರ್ಷ 12 ವರ್ಷ ಗೇದಿ. ಆಮೇಲೆ ಹೆಂಗೆ ಮಾಡ್ಕೊಂಡು ನಾನು ಆಸೆ ಇತ್ತು ನಂಗೆ. ಪಂಪ್ ಸೆಟ್ ಮಾಡಬೇಕು, ನೀರಾವರಿ ಮಾಡಬೇಕು ಅಂತ ಆಸೆ ಇತ್ತು. ಆಗ ನಮ್ಮ ಚಿಕ್ಕಪ್ಪನಿಗೆ ಜಮೀನು ಕೊಟ್ಬಿಟ್ಟಿದ್ರು ಇವರು. 3 ಎಕರೆ ಜಮೀನು. ಏನೋ ಪಂಚಾಯತಿಲಿ ತೀರ್ಮಾನ ಮಾಡಿದ್ರಂತ, ಹಿಂದಕ್ಕೆ ಬರ್ಕೊಡ್ತೀನಿ ದುಡ್ಡು ಕೊಟ್ರ ಅಂತ ಹೇಳಿದ್ರಂತ ನಮ್ಮ ಚಿಕ್ಕಪ್ಪ. ಆಗ ಹೆಂಗೆ ಮಾಡಿ ನಮ್ಮ ತವೇ ಇತ್ತು ಸ್ವಾಧೀನ, ನಾನೇ ಮಾಡ್ತಿದ್ದೆ. ಹೆಂಗೆ ಮಾಡಿ ಅವರು ಎಲ್ಲಾರು ಬ್ಯಾಂಕ್ಲಿ ಲೋನ್ ತಗೊಂಡು ಒಂದೇ ಎತ್ಕೊಂಡು ಮಾಡ್ಕೊಂಡು ಜೀವನ ಮಾಡೋಕ್ಕಿಲ್ಲ ಹಂಗಂತಂದರು. ನಮ್ಮ ಜಮೀನು ನಿಮ್ಮ ಹೆಸರಲ್ಲದ, ನಾನು ಹೆಂಗೆ ಅಪ್ಪಾಜಿ ಅಂದೆ. ಹೆಂಗೆ ಮಾಡಿ ತಗೋಕಂದ ಅಂದರು. ಒಳ್ಳೆಯವರು, ತುಂಬ ಒಳ್ಳೆಯವರು. ಆಗ ಬ್ಯಾಂಕ್ಲಿ ಲೋನ್ ತಗೊಂಡು ಒಂದೇ ಎತ್ಗಳು ಮಾಡ್ಕೊಂಡು ಆಗ ಜೀವನ ಮಾಡೋಕೆ ಒಂದು ದಾರಿ ಆಯಿತು. ಹಂಗೆ ಮಾಡ್ತಾ ಇಬ್ಬನೆಲ್ಲ ಕಡಿ ಹಾಕಿದ್ವಿ. ಆಗ 81ರಲ್ಲಿ ಕಾನೂನು ಬಂತು, ಖಾತೆ ಫ್ರೀ ಅಂತ. ಆಗ ಒಬ್ಬರು ಶಾನ್ಭಾಗರು ಇದ್ದರು, ತುಂಬ ಒಳ್ಳೆಯವರು. ಅವರು ನಾಟಕ ಸೇರಿದರು, ನಾನು ನಾಟಕ ಸೇರಿದ್ದೆ. ಆ ಪರಿಚಯದ ಮೇಲೆ ಅವರು, ಸುಬ್ಬಣ್ಣ ನೀವು ಖಾತೆ ಮಾಡಿಸ್ಕೊಬೇಡಿ, ನನಗೇನು ಕೊಡಬೇಡಿ, 25 ರೂಪಾಯಿ ಫೀಸ್ ಕೊಡಿ ಹೇಗಂತಂದರು. ಫೀಸ್ ಕೊಡೋಕ್ಕೂ ಇಲ್ಲ ಸರ್ ಅಂತ. ಆಗ ತುಗರಿ ಆಯಿತು ಸರ್. ಒಂದು 30 kg ತುಗರಿ ಕೊಡ್ತೀನಿ, 30 ಸೇರು ತುಗರಿ ಕೊಡ್ತೀನಿ ಸರ್. ನೀವು ಅವರು ಗುಂಡ್ಲಪೇಟೆಯವರು, ನಿಮ್ಮ ಗುಂಡ್ಲಪೇಟೆಗೆ ಹಾಕಿ ಕಳಿಸ್ಬಿಡ್ತೀನಿ, ನನ್ನ ದುಡ್ಡು ಕೇಳಬೇಡಿ ಅಂದೆ. ಆಯಿತು ಹೋಗಿ ಮಾಡಿ ಅಂತ. ಆಗ ನಮ್ಮ ಚಿಕ್ಕಪ್ಪನ ಹೋಗಿ ಕೇಳಿದೆ. 9 ಗಂಟೆ ರಾತ್ರಿ ಊಟ ಮಾಡ್ತಿದ್ರು. ಬಾ ಊಟ ಮಾಡೋ ಅಂದ್ರೆ, ಇಲ್ಲ ಕಣೆ ಬಜ್ಜಿ ಹಿಂಗೆ ಆಗ್ಬಿಟ್ಟದ, ನೀವು ಲೋನ್ ತಗೊಂಡ್ರಿ ತಗೊಂಡು ನಮ್ಗೆ ನೋಟಿಸ್ ಬಂದ್ಬಿಟ್ಟದ ದುಡ್ಡು ಕಟ್ಟು ಅಂತ. ನಿನ್ನ ಹೆಸರಲ್ಲಿಲ್ಲ ಜಮೀನು ತಗೊಂಡಿದ್ದೀರ ಅಂತ ಜೋರು ಮಾಡ್ತಾರೆ. ನೀವು ನನ್ನ ಹೆಸರು ಮಾಡಿಕೊಡೇ ಬಿಡಜಿ, ನಿಮ್ಮ ಹೆಸರು ಹೇಳ್ಕೊಂಡು ಜೀವನ ಮಾಡ್ತೀನಿ ಅಂತಂದು. ಆಗ ಅವರು 250 ರೂಪಾಯಿ ಕೊಟ್ಟಿದ್ರು ನಮ್ಮ ತಂದೆಗೆ. ನಾನು 7,500 ರೂಪಾಯಿ ಕೊಟ್ಟು ಸರ್. 250 7,500 ಕೊಟ್ಟು, ನಿಮ್ಮ ಋಣ ಬೇಡಪ್ಪಾಜಿರಂಗ ಅಂತ ವಾಪಸ್ಸೇ ಬರ್ಕೊಟ್ರು. ಒಂದು 6 ತುಂಬಿತು. ಜನ ಎತ್ತು ಕಟ್ಬಿಟ್ರು. ಅವ್ರಿಗೆ ಏರ್ ಕಟ್ಬೇಡ ಅಂದರು. ಅಪ್ಪಾಜಿ ಬದುಕು ಅಂತ ಬರ್ಕೊಟ್ಟಿದ್ದಾರೆ, ಒಂದು ಜ್ಯೋತಿ ಅಂತು ಅಂತ ಬರ್ಕೊಟ್ಟಿದ್ದಾರೆ, ನಿಮ್ಮ ಹೆಸ್ರಳ್ಕೊಂಡು ಜೀವನ ಮಾಡ್ತೀನಿ, ಬ್ಯಾಡ ಕಣೆ ಅಪ್ಪಾಜಿ ಅಂದೆ. ಆಯಿತು ಹೊಲ ಹಾಗಂತಂದರು. ಇವತ್ತು ಅವ್ರು ಹೆಂಗಸ್ರವ್ರ ಅವ್ರ ಹೆಂಗಸ್ರಿಗೆ ಕಾಲಿಗೆ ನಮಸ್ಕಾರ ಆಗ್ತೀನಿ, ಕಾಣ್ತೇವೆ ಅಲ್ಲಿ ಅಡ್ಡು ಬೀಳ್ತೀನಿ. ಎಷ್ಟು ಜಮೀನು ಇರೋದು ಈಗ ತಮಗೆ? ಈಗ 5 ಎಕರೆ ಸರ್.
5 ಎಕರೆ. 5 ಎಕರೆ ಎಲ್ಲ ನೀವೇ ರೂಢಿಸಿದ್ದ? ಆಮೇಲೆ ಎಲ್ಲ ನಾನೇ ಸೈಟು ಗೀಟಿ ಎಲ್ಲವೇ 30-40 ಎರಡು ಸೈಟು. ಅಷ್ಟಾದ್ಮೇಲೆ ನಂಗೆ ತುಂಬ ಆಸಸ ಜಿರಾಯ್ತು ಮಾಡಬೇಕು, ನಾನು ಒಳ್ಳೆ ಜಿರಾಯ್ತನ ಆಗಬೇಕು, ನೀರು ತಗೋಬೇಕು, ತೆಂಗು ಹಾಕ್ಬೇಕು ಅಂತ. ಈ ತೆಂಗು ಹಾಕ್ಬೇಕಾದ್ರೆ ಕಾರಣ ಏನಂದರೆ ನಮ್ಮ ತಂದೆ ತೀರ್ಕೊಳ್ಳೋದು 3 ದಿನ ಅಂತ. ನಮ್ಮ ಚಿಕ್ಕಪ್ಪ ಹೋಗ್ಬಿಟ್ಟು ಏನಪ್ಪ ಅಂದರು, ಇನ್ನೇನಪ್ಪ ನನ್ನ ಕಥೆ ತೀರೋಗದ, ಇನ್ನೇನು ಬದುಕೋದು ಕಷ್ಟ ನಾನು ಅಂತ ಅವ್ರು ಹೇಳ್ಕೊಂಡ್ರು. ಇವರು ತಪ್ಕೊಂಡು ಹತ್ತು ಕರೆದು ಮಾಡಿ ಏನು ಬೇಕಣ್ಣ ನಿಂಗೆ ಹಂಗಂತಂತ ನಮ್ಮ ಚಿಕ್ಕಪ್ಪ ಕೇಳಿದ್ರು. ಆಗ ಅವರು ಏನು ಬೇಡಕ್ಕಪ್ಪ, ನಂಗೆ ಸುಬ್ಬಣ್ಣ ಕರಿ 2 ಎಳ್ನೀರು ಕೊಟ್ಟು ಕಳಿಸೋಗಂದ್ರು. ನಾನು ಇದ್ದೆ, ಅವ್ರ ತೆಂಗೆಲ್ಲ ನೀರು ಒತ್ತಿದ್ದೀನಿ ನಾನು. ನೋಡಿ ಅವ್ರ ಬುದ್ಧಿ ಹೆಂಗೆ ಕಲಿಸಾರ. ನಂಗೆ ಬಂದು ಕೇಳಿದೆ, ಚಿಕ್ಕಪ್ಪ ಎಳ್ನೀರು ಕೊಟ್ಟು ಅಂದರೆ ಅಂತೆಲ್ಲ ಅಪ್ಪಾಜಿಗ ಕೊಡಿ ಹಂಗಂತಂದು. ಎಳ್ನೀರು ಇಲ್ಲ ಕೈಲಾಲಿ ಅಂದ್ಬಿಟ್ರು. ನಂಗೆ ಎಲ್ಲೂ ಇಲ್ಲದೆ ಸಂಕಟ ಬಂತು. ಆಗ ಹಿಂಗಂದ್ರಲ್ಲ ಇವರು ಶಿವ ಅಂದ್ಬಿಟ್ಟು ಹೋಗಿ ಅದರಲ್ಲಿ 3 ಎಳ್ನೀರು ತಗೊಂಡು, ಸೈಕಲ್ ಇತ್ತು ನಂದು, ಒಂದು ಹಳ ಸೈಕಲು, ಅದನ್ನು ತಗೊಂಡೋಗಿ ಅವ್ರಿಗೆ ತಗೊಳ್ಳೆ ಬಜಿ ಅಂತ ಕೊಟ್ಟು ತೀರ್ಕೊಂಡ್ರು. 3 ದಿನ ಆದಮೇಲೆ ತೀರ್ಕೊಂಡ್ರು. ಅದು ಆಟ ನಿಂತುಬಿಟ್ಟಿತ್ತು ಸರ್ ನಂಗೆ. ನಾನು ತೆಂಗು 4 ಮರನಾರು ಬೆಳಬೇಕು ಅಂತ. ಹಗಲು ರಾತ್ರಿ ಸೋಂಬೇರಿತನ ಇಲ್ಲ, ಹಗಲು ರಾತ್ರಿ ಗೇಯ್ತಿದ್ದಿ. ಹೆಂಗೆ ಗೇಯ್ಕೊಂಡು ಹಂಗೆ ಹಿಂಗೆ ಮಾಡ್ಕೊಂಡು 2000ನೇ ಇಸ್ವಿಲಿ ದ್ಯಾವನೂರು ಬುದ್ಧಿಯವ್ರದ್ದು ಕಾಂಟ್ರಾಕ್ಟ್ ಮಾಡಿದ್ವಿ. ಒಂದು 10,000 ರೂಪಾಯಿ ಇತ್ತು ನಂತ ಲಾಭ ಸಿಕ್ಕಿದ್ದು, 10,000 ಲಾಭ ಸಿಕ್ಕಿದ್ದು. ಅದನ್ನು ತಗೊಬಂದು ಒಬ್ಬ ಇಂಜಿನಿಯರು ಮೈಸೂರವರು ಅವ್ರ ಕೆಲಸ ಎಷ್ಟು ಮಾಡಿಸಿ ಬೋರ್ ಹಾಕಿಸ್ತೀವಿ ಸರ್. 250ಕ್ಕೆ ಬಂತು ತ್ಯಾವ ಸಿಕ್ತು, 255ಕ್ಕೆಲ್ಲ ನೀರು ಸಿಕ್ತು, ಭಾರಿ ಅದ್ದೂರಿ ನೀರು. ಆಗ ಫಸಲು ಮಾಡೋಕ್ಕೆ ಶುರು ಮಾಡಿದ್ವು. ಅದರಲ್ಲಿ ಇಂಪ್ರೂವ್ ಆಯಿತು. ಇಂಪ್ರೂವ್ ಆದಮೇಲೆ ನೀವು ಬಂದಿದ್ರಲ್ಲ ಆ ಜಮೀನಲ್ಲಿ ಅದನ್ನು ತಗೊಂಡು 75,000 ರೂಪಾಯಿ ಎಕರ್ಗೆ ತಗೊಂಡು ಅವರು ನಮ್ಮ ಸಂಬಂಧನೀಯ ರಿಜಿಸ್ಟ್ರ್ ಆಯಿತು. ರಿಜಿಸ್ಟ್ರ್ ಆದಮೇಲೆ ಅವ್ರು ಹೆಂಗಸ್ರ ಮಕ್ಕ ಎಲ್ಲ ಬೇರೆ ಅವ್ರನ್ನೆಲ್ಲನೂ ಹಣ್ಣಿಗಿನ್ನು ತೆಗೆದುಕೊಬಿಟ್ಟು ಕಳಿಸ್ಬಿಟ್ಟು, ಆಗ ಅವ್ರ ಮನೇಲಿ ಟೀಗಿ ಏನೂ ಕುಡಿದಿರಲಿಲ್ಲ ನಾನು ಯಾವತ್ತೂ. ಆಗ ಅವತ್ತು ಹೋಗಿ ಅವ್ರ ಮಳ್ಳಿಗೆ 10,000 ರೂಪಾಯಿ ಹಾಕ್ಬಿಟ್ಟು 10ಗೆ ಆಗ್ಬೇಕು ನಂಗೆ. ನೋಡಿ ನೀವು ನಿಮ್ಮಕ್ಕ ನಮ್ಮಕ್ಕ ಎಲ್ಲ ತಣ್ಣಗೆ ಬಾಳಲಿ ಅಂತ ನಂಗೆ ಅಕ್ಷತ ಕಾಳು ಹಿಡಿ ಅಂದು. ಹಂಗೆ ಅಕ್ಷತ ಕಾಳು ತರಿಸ್ಬಿಟ್ಟು ತಣ್ಣಗೆ ಬಾಳಪ್ಪ ಅಂದ್ಬಿಟ್ಟು ಅವ್ರು ಇಟ್ಟರು. ಇವತ್ತು ನೋಡಿ ಅವ್ರ ಮಗ 2 ಎಕರೆ ಜಮೀನು ತಗೊಂಡು ಚೆನ್ನಾಗಿ ಅವ್ರು ಕಾರ್ ತಗೊಂಡು ತಿರ್ಗಾಡ್ತಾರೆ. ಹಂಗಾದ್ಮೇಲೆ ಹೊಲದಲ್ಲಿ ಭಾಳ ಇದಾಯಿತು. ಏನೇನು ಬೆಳೆ ಬೆಳೆದಿದ್ದೀರಿ ಸುಬ್ಬಣ್ಣವ್ರೆ ನಿಮ್ಮ ಜಮೀನಲ್ಲಿ? ಈಗ ಸಹ ಮೀನು, ತೆಂಗು. ಎಷ್ಟಿದೆ ತೆಂಗು? ತೆಂಗು ಒಂದು 100 ಇದೆ ಅಣ್ಣಿ. 100 ಗಿಡ? 100 ಗಿಡಲಿ ಒಂದು 60 ಗಿಡ ಫಲ ಬಿಡುತ್ತಾ, ಇನ್ನು 40 ಗಿಡ ಫಲ ಬಿಡೋ ಅಂತಲ್ಲ ಅದು. ಆಯಿತು. ಆಮೇಲೆ ಮಾವು ಅದೊಂದು 25 ಗಿಡ ಅದ. ಮಾವು 25 ಗಿಡ ಅದ. ಸಪೋಟ ಅದ ಒಂದು 10 ಗಿಡ ಅದ. ಅದಾದಮೇಲೆ ಹಲಸು ಒಂದು 5 ಗಿಡ ಅದ. 3 ಫಲ ಬಿಟ್ಟವ, 2 ಫಲ ಬಿಟ್ಟಿಲ್ಲ. ಸೀಬಿ ಅದ. ಸೀಬಿ ಗಿಡ ಅದೊಂದು 10 ಗಿಡ ಅದ. ನೇರಳ ಅದ, ಒಂದು ಫಲ ಬಿಡ್ತಾ ಅದ, ಒಂದು 4 ಗಿಡ ಈಗ ಸಸಿ. ಮತ್ತು ಇದು ಬೆಟ್ಟದ ನೆಲ್ಲಿ ಅದ. ಅದು ಆದಮೇಲೆ ಇಂಬೆ, ಕಿತ್ಲೆ, ಸೇಬು 1 ಗಿಡ ಅದ. ಅದು ಬಿಟ್ರೆ ಬಿದಿರಿದೆ, 2 ಗಿಡ ಬಿದಿರಿದೆ. ಒಂದು 20 ಗಿಡ ಇದಿದೆ ಎಬ್ಬೇವು, ಕೈ ಬೇವು, ತೇಗು, ಎಲ ಅಂಬು ಇದೆ 2 ಗಿಡ. ಈಗ ಅಡಿಕೆ ಹಾಕಿನಿ, ಒಂದು 2 ತಿಂಗಳು 3 ತಿಂಗಳು ಆಗದ. ಅಡಿಕೆ ಒಳಗೆ ರಸಬಾಳ ಹಾಕಿದ್ದೀನಿ, ಚೆನ್ನಾಗಿದೆ. ಬೇಸಾಯ ಪದ್ಧತಿ ಯಾವುದು ನೀವು ಮಾಡೋದು? ಸಾವಯವ ಸರ್. ಸಾವಯವ. ಯಾಕೆ ಸಾವಯವ ಕೃಷಿ ಮಾಡ್ತಾ ಇದ್ದೀರಿ ಸರ್? ನಾನು ಸುಮಾರು ನನ್ನ ಸರ್ವಿಸ್ನಲ್ಲಿ ನಾನು ಚೆನ್ನಾಗಿ ವ್ಯವಸಾಯ ಮಾಡ್ದಮ್ಮ. ಆಗ ಇದಾಯಿತು ನಂಗೆ, ನಿಮ್ಮ ಆಕಾಶವಾಣಿಲಿ ನಂಗೆ ಮಾಹಿತಿ ಸಿಕ್ತಿತ್ತು, ರಸಗೊಬ್ಬರ ಜಾಸ್ತಿ ಹಾಕ್ಬೇಡಿ ಸಾವಯವ ಮಾಡಿ ಅಂತ ಹೇಳ್ತಿದ್ರು. ಅದನ್ನು ಅಳವಡಿಸ್ಕೊಂಡು ಫಸಲು ಬರ್ತಿರ್ಲಿಲ್ಲ. ಹಾಕಿದ್ರೆ ರೋಗ ಒಂಥರ ಕೆಂಚಿಗೆ ಬರೋದು, ಹಂಗಾಗೋದು ಹಿಂಗಾಗೋದು ಅಂದ್ಕೊಂಡು ಎಲ್ಲ ಹೋಯ್ತಿತ್ತು. ಈಗೇನಿಲ್ಲ, ಸಾವಯವ ಮಾಡ್ತಲೇ ಚೆನ್ನಾಗದ. ಸಾವಯವ ಅಂತಂದ್ರೆ ಜೀವಸಾರ, ಜೀವಾಮೃತ, ಬಯೋಚರು, ಎರೆಹುಳ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ, ಬಯೋಚರು, ಸುಮನಸು ಇಷ್ಟೇ ಉಪಯೋಗಿಸ್ತಾ ಇರೋದು ಈಗ. ಈ ಬಯೋಚಾರ ಅಂತಿರಲ್ಲ, ಏನಂಗಂದ್ರೆ? ಹಂಗಂದ್ರೆ ಸಹ ಅದು ಇಗ್ಗಿನ ಥರ ಬತ್ತ. ಒಂದು ಡ್ರಮ್ ಕೊಟ್ಟರ, ಆ ಡ್ರಮ್ಗೆ ನಮ್ಮ ಯಾವ ತಾಜಾ ಬತ್ತೆ ಒಣಗಲು ಅದೆಲ್ಲನೂ ತುಂಬಿಡೋದು. ತುಂಬಿಟ್ಟು ಬೆಂಕಿ ಹಾಕೋದು. ಬೆಂಕಿ ಹಾಕಿದಾಗ ಅದು ಮೇಲೆ ಹೊಗೆ ಕಡಿಮೆ ಆದಾಗ ಒಂದು ಕ್ಯಾಪ್ ಕೊಟ್ಟರೆ ಆ ಕ್ಯಾಪ್ ಮುಚ್ಚಿಬಿಡೋದು. ಅದು ಒಳಗೆ ಪಂಗುತ್ತೆ, ಬೂದಿ ಆಗೋಲ್ಲ, ಇಗ್ಗಿನ ಥರನೇ ಇರುತ್ತೆ. ಅದನ್ನು ಕೊಟ್ಟಿಗೆ ಗೊಬ್ಬರಗ ಮಿಕ್ಸ್ ಮಾಡಿ ಹಾಕೋದು. ಯಾವ್ಯಾವ ಗಿಡಗಳಿಗೆ ಹಾಕಿದ್ದೀರಿ? ಎಲ್ಲ ಗಿಡಗೂ ಹಾಕಿದ್ದೀನಿ ಸರ್. ಈಗ
ಬಾಳೆಗೆ ಹಾಕಿವಿ, ಅಡಿಕೆಗೆ ಹಾಕಿವಿ, ತೆಂಗಿಗೆ ಹಾಕಿವಿ, ರಾಗಿಗೆ ಹಾಕಿವಿ. ರಾಗಿಗೆ ಸಾಲ್ಗನೆ ಗೊಬ್ಬರ ಸೇರಿಸಿ ಬಿಟ್ಟಿವಿ. ಏನು ಪ್ರಯೋಜನ ಅದರಿಂದ? ಗೊಬ್ಬರ ಅದು ಒಂದು ಸ್ವಲ್ಪ ತ್ಯಾವಾಂಶನ ಆರಕ್ಕೆ ಬಿಡಲ್ಲ ಸಹ. ಅದು ಆ ಇಗ್ಲ್ ಕಂಡಾಗದಲ್ಲ, ಅದು ಬಿದ್ದಿದ್ದಾಗ ಮೇಕ್ ಕೆತ್ತು ಅಂದ್ರೆ ಒಂದು ಸ್ವಲ್ಪ ತ್ಯಾವ ಇರುತ್ತೆ, ತ್ಯಾವದಂಶ ಇರುತ್ತೆ ಹಾಡಿಲಿ. ಆಮೇಲೆ ನಿಧಾನಕ್ಕೆ ಸಾರ ಕೊಡುತ್ತಾ ಅಂತ, ನಿಧಾನಕ್ಕೆ ಸಾರ ಕೊಡುತ್ತಾ. ಅಂದರೆ ಯಾವ್ಯಾವ್ದ್ರಲ್ಲಿ ಇದ್ಲು ಮಾಡ್ತೀರಿ ನಿಮ್ಮಲ್ಲಿ ಜಮೀನಲ್ಲಿ? ಏನೇನು ಸಿಕ್ಕಿದ್ರಲ್ಲಿ ಇದ್ಲು ಮಾಡ್ತಾ ಇದ್ದೀರಿ? ಯಾವ ಸಿಕ್ಕುತ್ತಾ ಅದು ಸಹ, ಕೋಲ್ ಮಟ್ಟ ಸಿಕ್ಕುತ್ತಾ ಅದನ್ನು ಸಣ್ಣ ಸಣ್ಣಕ್ಕೆ ಒಂದೊಂದು ಅಡಿಗೆ ತರದು ಹಾಕೋದು, ಕಾಯಿನ ಮಟ್ಟ ಸಿಕ್ಕುತ್ತಾ, ಎಳ್ನೀರಿನ ಬುಂಡೆ ಸಿಗುತ್ತಾ, ಅದನ್ನು ಒಣಗಿಸಿ ಎಲ್ಲನೂ ಹಸಿ ಹಾಕಿರೋ ಬರಲ್ಲ, ಅದು ಒಣಗಬೇಕು ಚೆನ್ನಾಗಿ, ಅದು ಹಾಕ್ತೀವಿ. ಈ ತರ್ಗೋ ಇದ್ರ ಸೋಗು ಪೀಸ ಇದೆಲ್ಲನೂ ಗರಿ ಬರುತ್ತಲ್ಲ, ಗರಿನೂ ತರದು ಅದನ್ನೂ ಹಾಕ್ತೀವಿ. ಎಲ್ಲನೂ ಹಾಕ್ಬೋದು ಸರ್. ಅದು ಒಂದು ಡ್ರಮ್ ಇಟ್ಕೊಂಡಿದ್ದೀರಿ? ಒಂದು ಡ್ರಮ್ ಇದೆ ಸರ್, ಅದು ಇವು ಮೈಲಾಡವ್ರು ಕೊಟ್ಟೋದು. ಅದರಲ್ಲಿ ಪ್ರತಿ ವಾರ ತಯಾರು ಮಾಡ್ತೀರಾ ಬಯೋಚಾರು? 3 ದಿನಕ್ಕೋಸದ್ ಮಾಡ್ಬೋದು ಸರ್. ಮಳೆ ಆದ್ರೆ ಮಾಡಲ್ಲ ನಾನು. ಯಾಕೆ ಮಾಡಲ್ಲ ಆಗಂತಂದ್ರೆ ಡ್ರಮ್ಮು ನೆನ್ಕೊಂಬಿಟ್ರೆ ತೂತು ಬಿದ್ದುಬಿಡುತ್ತೆ ಅಂತ ಮಾಡಲ್ಲ. ಬಿಸಿಲಾದ್ರೆ ಮಾಡ್ತೀನಿ. ಮಳೆ ಆದ್ರೆ ಮಾತ್ರ ಆ ಡ್ರಮ್ಮಿನ ಮೇಲೆ ನೀರು ನಿಂತುಬಿಟ್ರೆ ಆ ಡ್ರಮ್ ಎಲ್ಲ ಒಂಥರ ತೂತು ಬಿದ್ದುಬಿಡ್ತಾ ಅಂತ ಅಂದ್ಬಿಟ್ಟು ಅದನ್ನು ನಿಲ್ಲಿಸ್ಬಿಟ್ಟಿವಿ. ಬಯೋಡೈಜೆಸ್ಟರ್ ಅಂದ್ರಲ್ಲ, ಅದನ್ನ ಹೆಂಗೆ ಮಾಡ್ಕೊಂಡಿದ್ದೀರಿ? ಬಯೋಟರ್ ಅಂದರೆ ಇದೆಯಲ್ವ ಸರ್ ಅದು? ಬಯೋಚಾರ್ ಬೇರೆ, ಬಯೋಡೈಜೆಸ್ಟರ್ ಜೀವಸಾರ ಘಟಕ. ಜೀವಸಾರ ಘಟಕ ಅದಕ್ಕೆ ಸಹ ಎಲ್ಲ ಥರ ಸೊಪ್ಪು, ಕಕ್ಕ, ಎಕ್ಕ, ಕೈಬೇವು, ಮತ್ತು ಮೊಟ್ಟೆ ಸೊಪ್ಪು, ದಾಳಿಂಬೆ ಸೊಪ್ಪು, ಇದ್ರ ಸೊಪ್ಪು ಇದು ಬರುತ್ತೆ, ಒಂಥರ ಕೈ ಬರುತ್ತೆ, ಅದ್ರ ಹೆಸರು ಸರಿಯಾಗಿ ಗೊತ್ತಿಲ್ಲ. ಅದು ಏನು ಸಿಕ್ಕುತ್ತೆ ಎಲ್ಲ 108 ಥರ ಸೊಪ್ಪು ಹಾಕ್ತೀನಿ ಸರ್. ಅದ್ರ ಜೊತೆಗೆ ಯಾವುದು ಹಣ್ಣು ಹಂಪಲು ಸಿಗುತ್ತೆ ನಮ್ಗೆ ಕೊಳ್ತೋಗಿರೋದು ಎಲ್ಲನೂ ತಗೊಂಡೋಗಿ ಅಲ್ಲಿಗೆ ಹಾಕ್ತೀನಿ. ಅದ್ರ ಜೊತೆಗೆ ಜೀವಾಮೃತ ಮಾಡ್ಕೊಂಡಿರ್ತೀನಿ. ಜೀವಾಮೃತಗೆ ಅದು ಇದು ಎಣ್ಣೆ ಮಿಕ್ಸ್ ಮಾಡಿ, ನೀರು ಏನು ಬೆರೆಸಲ್ಲ, ಜಾಸ್ತಿ ನೀರು ಕಡಿಮೆ, ಒಂದು 2 ಲೀಟ್ರ್ 3 ಲೀಟ್ರು, 10 ಲೀಟ್ರಿಗೂ 2 ಲೀಟ್ರ್ 3 ಲೀಟ್ರ್ ಅಷ್ಟು ನೀರು. ಅದ್ರ ಜೊತೆಗೆ ಇದಾಗ್ತೀವಿ, ಸಗಣಿ ಒಂದು ಸ್ವಲ್ಪ ಸಗಣಿ ಮತ್ತು ಇದು ಗಂಜಲ, ಅದು 2-3 ಮಿಕ್ಸ್ ಮಾಡಿ ಗಿಡಗಳಿಗೆ 1 ಲೀಟ್ರು 3 ಗಿಡಕ್ಕೆ ಹಾಕ್ತೀನಿ. ಒಂದು 15 ದಿವ್ಸಕ್ಕೆ ಒಂದು ಸತಿ, 20 ದಿವ್ಸಕ್ಕೆ ಒಂದು ಸತಿ ಹಾಕ್ತೀನಿ. ಈ ಜೀವಾಮೃತ ಮಾಡೋದಕ್ಕೆ ಪ್ರತ್ಯೇಕವಾದ ಡ್ರಮ್ ಇಟ್ಕೊಂಡಿದ್ದೀರಾ? ಪ್ರತ್ಯೇಕವಾಗದ ಸರ್. ಅದು ಒಂದು ಡ್ರಮ್? ಅದು ಒಂದು ಡ್ರಮ್, ಅದೇ ಬೇರೆ ಇದೇ ಬೇರೆ. ಈಗ ಸಗಣಿ ಅಂತಿರಲ್ಲ, ನಿಮ್ಮ ಜಮೀನಲ್ಲಿ ಹಸುಗಳಿದೆಯಾ? ಒಂದು ಕರ, ಒಂದು ಹಸ, 2 ಅವ. ನಾಟಿನ ಸೀಮೆಯ? ಇಲ್ಲ ಸರ್, ಮಧ್ಯವರ್ತಿ ಇದು ಬತ್ತು, ಕ್ರಾಸು. ಹಾಲೆಷ್ಟು ಕೊಡುತ್ತೆ? ಒಂದು 6 ಲೀಟ್ರ್ ಕೊಡುತ್ತೆ ಸರ್. ಈಗ ಒಂದು 4ಕ್ಕೆ ಬಂದ 8 ತಿಂಗಳಾಗದ, ಇದು 4 ವಾರ ಕರೀತೆ. ಈಗ ಡೈರಿಗೆ ಹಾಕ್ತೀರಾ? ಡೈರಿಗೆ ಹಾಕ್ತೀವಿ ಸರ್. ಡೈರಿ ಎಲ್ಲಿದೆ? ಡೈರಿ ನಮ್ಮೂರಿನಲ್ಲೇ ಇದೆ ಸರ್, ಸೂರಳ್ಳಿನಲ್ಲಿ. 85ರಲ್ಲಿ ಡೈರಿ ಆಯಿತು, ನಾನು ನಡೀತೆ. ಈಗ ಮೊದಲೆಲ್ಲ ಈಗ ದನಿಗೆ ಮೇವಿಗೆ ಏನು ಮಾಡ್ಕೊಂಡಿದ್ದೀರಿ? ಮೇವು ಹಾಕೊಂಡಿದ್ವಿ ಸರ್. ಅದು ಯಾವುದೋ ಕೆಂಪು ಕಡ್ಡಿ, ಅದ್ರ ಹೆಸರು ಬರ್ದು ನಂಗೆ, ಕೆಂಪು ಕಡ್ಡಿ. ಅದು ಹಾಕೊಂಡಿವಿ. ಮತ್ತು ಹೊಲದಲ್ಲಿ ಅದು ಇದು ಬೆಳತಿರ್ತ, ಅದನ್ನು ಮಾಡ್ಕೊಂಡಿರ್ತೀವಿ. ಅಲ್ಲ, ಇನ್ನೇನು ಬೆಳೆಯುತ್ತೆ ಹೊಲದಲ್ಲಿ? ನೀವು ಹಾಕಿದ್ರೆ ಬೆಳೆಯುತ್ತೆ. ಹೊಲದಲ್ಲಿ ಇದು ಬೆಳತ್ತರ ಸೆತ್ತ, ಕಳ ಅಂತ ಬರುತ್ತಲ್ಲ, ಅಕ್ಕುಲು ಅಂತ ಬರ್ತಾ, ರವಳ ಕಡ್ಡಿ ಅಂತ ಬರ್ತಾ, ಅದೆಲ್ಲನೂ ಕೂದು ಹಾಕತ್ತೀವಿ. ತೆಂಗು ಎಷ್ಟು ಸಿಗುತ್ತೆ? ಕಾಯಿ ತಗೋತೀರಾ, ಎಳ್ನೀರಿಗೆ ಕೊಡ್ತೀರಾ? ಸರ್, ಎಳ್ನೀರಿಗೆ ಕೊಡ್ತೀವಿ. ಅವ ಆಗದೇದ ಬಿಟ್ಬಿಡ್ತಾನಲ್ಲ, ಅವಾಗ ಕಾಯಿ ಮಾಡ್ಕೊತೀವಿ. ಹೌದಾ? ಏನು ದರ? 27 ರೂಪಾಯಿಲೇ ಕೊಟ್ಟು ಸರ್. ಹೌದಾ? ಎಷ್ಟು ಸಿಗುತ್ತೆ ಒಂದು ಸಾರಿ ಎಳ್ನೀರು ಕುಯ್ದ್ರೆ? ಒಂದು ಸಾರಿ ಕೂದ್ರೆ ಈಗ ಕಡಿಮೆ ಸರ್. ಒಂದು ಫಲ ನಿಂತೋಗ್ಬಿಟ್ಟದ. ಈಗ ಪ್ರತಿಯೊಂದು ನಮ್ಮದೊಂದಲ್ಲ, ಎಲ್ಲ ತಗೊಂಡು ನಿಂತೋಗದ. 3 ತಿಂಗಳು ನಿಂತೋಯ್ತು ಅದು. ಬ್ಯಾಸ್ಗಲ್ಲಿ ಫಲ ನಿಲ್ಲಲ್ಲ. ಒಂದು ಸತಿ ಕೊಟ್ಟರೆ 1,000, 1,500 ಹಿಂಗೆಲ್ಲ ಸಿಗುತ್ತೆ ಸರ್. ಹೌದಾ? ಎಳ್ನೀರು ಹೊಸ ಕಾಯಿ ಬಿಟ್ಬಿಡ್ತಾನೆ, 1,000, 1,200 ಅದು ಸಿಗುತ್ತೆ. ಕಾಯಿ ಮಾರಾಟ ಮಾಡ್ತೀವಿ? ಕಾಯಿ ಮಾರಾಟ ಮಾಡ್ತೀವಿ ಸರ್. ಡೌನ್ ಆಗ್ಬಿಟ್ಟದ ಈಗ. ಏನು 30, 35 ಅಂತಾರ. 20 ರೂಪಾಯಿ ಕೊಟ್ಟು ನಾನು. ಹೌದಾ? 20 ರೂಪಾಯಿ. ಎಳ್ನೀರು ಅವರೇ ಬಂದು ಅವರೇ ಕುಯ್ಕೋತಾರೆ ಸರ್. ಅದೇನೋ ನಾವು ಮುಟ್ಟಾಗೇ ಇಲ್ಲ. ಏನು ಕಣೋ ಅವ್ರು ಯಾಕತ್ತಾರೆ ನಿಂತ್ಕೊಂಡು ಏನು ಹಾಕೋದು, ಏನು ಹಾಕೋದು. 27, 35ಕ್ಕೂ ಕೊಟ್ಟಿನಿ ನಾನು ಎಳ್ನೀರು. ಹೌದಾ? 35ಕ್ಕೂ ಕೊಟ್ಟಿನಿ. ಈ ವರ್ಷ ಡೌನ್ ಆಗೋದು ಅಂದ್ಬಿಟ್ಟು 27ಕ್ಕೆ ತಗೋತೀನಿ ನಾನು. ನೆನ್ನೆ ಒಂದಷ್ಟು ಸಿಕ್ತು, ಒಂದು 500. 27 ಮಾರಾಟ ಮಾಡಿದಿರಿ? 27 ರೂಪಾಯಿ ಕೊಟ್ಬಿಟ್ಟು ಹೋದ. ಬಾನುಲಿ ಕೃಷಿ ಬೆಳಗು. ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ವಾಣಿ ವಿಭಾಗದ ಹೆಮ್ಮೆಯ ಕಾರ್ಯಕ್ರಮ
ಇದೇ ತಿಂಗಳ 29ನೇ ತಾರೀಕು ಸೋಮವಾರ ಬೆಳಗ್ಗೆ 10 ಗಂಟೆಗೆ ನಂಜನಗೂಡು ತಾಲೂಕು ಕಸಬಾ ಹೋಬಳಿ ನವಲೂರು ಪಂಚಾಯಿತಿ ಸೂರಹಳ್ಳಿ ಗ್ರಾಮದ ಕೃಷಿಕ ದಂಪತಿ ಎಸ್ಜಿ ಸುಬ್ಬಣ್ಣ ಹಾಗೂ ಗೌರಮ್ಮ ಅವರ ಜಮೀನಿನಲ್ಲಿ. ನಾನು ಸುಬ್ಬಣ್ಣ, ನಮ್ಮ ಜಮೀನಿನಲ್ಲಿ ಬಾನುಲಿ ಕೃಷಿ ಬೆಳಕು ಕಾರ್ಯಕ್ರಮವನ್ನು ಇಟ್ಟಿರುತ್ತೇವೆ. ನೀವು ತಪ್ಪದೆ ಬನ್ನಿ, ನಿಮ್ಮ ಜೊತೆಯಲ್ಲಿ ಸ್ನೇಹಿತರನ್ನು ಕರೆತನ್ನಿ. ಅಣ್ಣಯ್ಯ ನೀವು ಬನ್ನಿ, ಓ ತಾಯಿಯ ಸೇವೆ ಮಾಡೋಣ ಬನ್ನಿ. ಅಕ್ಕಯ್ಯ ನೀವು ಬನ್ನಿ, ಓ ದೇವಿಗೆ ಪೂಜೆ ಮಾಡೋಣ ಬನ್ನಿ. ಈ ಬಾರಿಯ ಅತಿಥಿ ಶಿವಮೊಗ್ಗ ಜಿಲ್ಲೆ ಹೊನ್ನಾಳಿ ತಾಲೂಕು ಲಿಂಗಾಪುರ ಗ್ರಾಮದ ಕೃಷಿಕ ದಂಪತಿ ಜಿಸಿ ಸೋಮಶೇಖರಪ್ಪ ಹಾಗೂ ಉಮಾ ಕೆಎಚ್ಎನ್. ಕೃಷಿ ರತ್ನ ಪ್ರಶಸ್ತಿ ಪ್ರದಾನ, ಯಲಚನಹಳ್ಳಿ ತೋಟಗಾರಿಕಾ ಮಹಾವಿದ್ಯಾಲಯದ ವತಿಯಿಂದ ಜೈವಿಕ ಗೊಬ್ಬರಗಳ ಪ್ರದರ್ಶನ ಹಾಗೂ ಕೃಷಿ ಪ್ರಕಟಣೆಗಳ ಮಾರಾಟ ಈ ಬಾರಿಯ ವಿಶೇಷ. ನೀವು ಬನ್ನಿ, ನಿಮ್ಮ ಸ್ನೇಹಿತರನ್ನೂ ಕರೆತನ್ನಿ. ಬಾನುಲಿ ಕೃಷಿಕರ ಸಂಭ್ರಮದಲ್ಲಿ ನೀವು ಪಾಲ್ಗೊಳ್ಳಿ. ಇದೇ ತಿಂಗಳ 29ನೇ ತಾರೀಕು ಸೋಮವಾರ ಬೆಳಗ್ಗೆ 10 ಗಂಟೆಗೆ ನಂಜನಗೂಡು ತಾಲೂಕು ಕಸಬಾ ಹೋಬಳಿ ನವಲೂರು ಪಂಚಾಯಿತಿ ಸೂರಹಳ್ಳಿ ಗ್ರಾಮದ ಕೃಷಿಕ ದಂಪತಿ ಎಸ್ಜಿ ಸುಬ್ಬಣ್ಣ ಹಾಗೂ ಗೌರಮ್ಮ ಅವರ ಜಮೀನಿನಲ್ಲಿ ನಿಮಗಾಗಿ ನಡೆಯಲಿದೆ ನಮ್ಮ ಕಾರ್ಯಕ್ರಮ ಬಾನುಲಿ ಕೃಷಿ ಬೆಳಕು. ಕೃಷಿ ಬೆಳಕು. ಸುಬ್ಬಣ್ಣವ್ರೆ, ಹೇಳಿ ಸರ್. ಈಗ ಒಂದು ನೀವು ಬಯೋಚಾರ್ ಮಾಡ್ತೀರಿ, ಬಯೋಡೈಜೆಸ್ಟರ್ದು ಹಾಕ್ತೀರಿ, ಜೀವಾಮೃತ ಹಾಕ್ತೀರಿ, ಹಟ್ಟಿ ಗೊಬ್ಬರ ಹಾಕ್ತೀನಿ ಅಂದ್ರಲ್ಲ, ಅದಕ್ಕೇನು ತಿಪ್ಪೆ ಮಾಡ್ಕೊಂಡಿದ್ದೀರಾ? ತಿಪ್ಪೆ ಸಹ ಊಲಿದೆ, ಅದು ಈಗ ಸಿಬಿಟ್ ಮಾಡ್ತೀವಿ ಅಲ್ಕಾದ ತಿಪ್ಪೆ ಮಾಡ್ಕೊಂಡಿದ್ದೀರಿ. ಕಾಂಪಾಕ್ಸ್ ಮಾಡ್ಬೇಕು ಅಂತ ಗುಂಡಿ ಹೊಡಿಸೀನಿ. ಈಗ ಒಂದು 10 ಅಡಿ 2 ಅಡಿ 5 ಅಡಿ ಆಗಲ್ಲ, ಗುಂಡಿ ಹೊಡಿಸೀನಿ. ಈಗ ಏನಾಗುತ್ತಂದ್ರೆ ಈ ಸೋಗು ಯಾರೂ ತಗೊಳ್ಳಲ್ಲ ಸಹ. ಈಗ ಮೊದಲು ತಗೋತಿದ್ರು, ಯಾರೂ ತಗೊಳ್ಳಲ್ಲ. ಸುಟ್ಟಾಕ್ಬೇಕಾಯ್ತು ಅಂತ ಗುಂಡಿ ಮಾಡ್ಕೊಂಡಿನಿ. ಗುಂಡಿ ತಮಿಯಾದ ಸೋಗು ಎಲ್ಲ ತರದು ಸುಮ್ಕ 2 ಅಡಿ 3 ಅಡಿಗೆ ತರದು ಗುಂಡಿಗೆ ಹಾಕವಂತ. ಅಂದರೆ ಕಾಂಪೋಸ್ಟ್ ಮಾಡುವ ಮೇಲೆ ನೀರು ಬಿಟ್ಬಿಡೋದು, ಕೊಳಿತ ಅದ್ರ ಮೇಲೆ ಒಂದಷ್ಟು ಸಗಣಿ ಗಿಗಣಿ ಗಂಜಲ ಹಾಕೋ ಅಂತ. ಇಷ್ಟನಾ? ಇನ್ನೇನಾದರೂ ಮಾಡ್ತೀರಾ ಸಾವಯವ ಕೃಷಿಗೆ? ಸಾವಯವಲ್ಲೇ ಮಾಡಬೇಕು ಅಂತ ಸಹ ಎಲ್ಲನೂ. ಇನ್ನೇನಿಲ್ಲ, 3 ವರ್ಷ ಆಯಿತು, 3 ವರ್ಷ ಮೇಲಾಗದ ಸಾವಯವೀಯ. ಮಣ್ಣಲ್ಲಿ ಏನು ಬದಲಾವಣೆ ಕಂಡಿದ್ದೀರಿ? ಮೊದಲು ಒಂಥರ ಒಲ್ಟೊಲ್ಟ್ರಾಗಿತ್ತು ಮಣ್ಣು, ಈಗೇನೂ ಇಲ್ಲ, ಒಂಥರ ಮೆತ್ತಗಿರ್ತಾ, ಫಸಲು ಚೆನ್ನಾಗಿರ್ತಾ. ಮೊದಲು ರೋಗ ಜಾಸ್ತಿ ಬರ್ತಿತ್ತು, ಈಗ ರೋಗ ಕಡಿಮೆ ಆಗದ. ನನ್ನ ಇದರಲ್ಲಿ ಅನುಭವದಲ್ಲಿ ಹೇಳೋದು ಅಂದ್ರೆ ಸಹ ಹಿಂದೆ ಯಾವುದನ್ನೂ ರಾಸಾಯನಿಕ ಆಗ್ತಿರ್ಲಿಲ್ಲ, ಔಷಧಿ ಹೊಡೋಗ್ತಿರ್ಲಿಲ್ಲ, ಆಗ ರೋಗನೇ ಇರಲಿಲ್ಲ. ಈಗ ರಾಸಾಯನಿಕ ಔಷಧಿ ಹೊಡೆದು ಎಲ್ಲ ರೋಗ ಬಂದ್ಬಿಡ್ತು. ಆ ಮಟ್ಟಕ್ಕೆ ನಿಲ್ಲಿಸ್ಬೇಕು ಅಂತ ಹಿಂದೆ ಇತ್ತಲ್ಲ, ಏನು ಹಾಕ್ತೆ ಬೆಳತಿದ್ವಲ್ಲ, ಹಟ್ಟಿ ಗೊಬ್ಬರ ಹಾಕ್ಬಿಟ್ಟು ಕೊಟ್ಟಿಗೆ ಗೊಬ್ಬರ ಹಾಕ್ಬಿಟ್ಟು ಬೆಳತಿದ್ವಲ್ಲ, ಅದನ್ನು ಮಾಡಬೇಕು ಅಂತ ಅದ್ರ ಜೊತೆಗೆ ಜೀವಾಮೃತ, ಜೀವಸಾರ ಮತ್ತು ಬಯೋಚರು, ಎರೆಹುಳ ಗೊಬ್ಬರ, ಹಟ್ಟಿ ಗೊಬ್ಬರ ಎಲ್ಲನೂ ಹಾಕಿದ್ರೆ ಭೂಮಿ ಬತ್ತ ಅಂತ ಎರೆಹುಳನೂ ಸಾಕಿದ್ದೀರಾ? ಸಾಕಿದೆ ಈಗ ಒಂದು 2 ತಿಂಗಳಿಂದ ಇಲ್ಲ ಎರೆಹುಳ. ನಂಗೆ ಹುಷಾರಿರಲಿಲ್ಲ, ಒಂದು 3 ತಿಂಗ. ಅದು ನೋಡೋರು ಇದ್ದರ ಗಂಟ ನಮ್ಮ ಕಾವಲ್ಗಣೆ ಹೊಂಟೋಗೋದು. ಅದು ಅಲ್ಲೇ ತಗೋಬೋದು, ಏನಿಲ್ಲ. ಎರೆಹುಳ ಬೇಕು ಅಂದ್ರೆ ಮೇಕ್ ತಗೋಬೋದು. ಈ ಸಗಣಿ ಬತ್ತಲ್ಲ ನೋಡಿ, ಹಸಿ ಸಗಣಿ, ಆ ಸಗಣಿ ಒಂದು 3-4 ತಾವು ಇಟ್ಬಿಟ್ರ ಆ ಸಗಣಿ ವಾಸನಕ ಮೇಕ್ ಬರ್ತದ. ಅದು ತಗೊಬಂದು ತೊಟ್ಟಿಗೆ ಬಿಡ್ಬೋದು. ತೊಟ್ಟಿನೂ ಮಾಡ್ಕೊಂಡಿದ್ದೀರಿ? 2 ತೊಟ್ಟಿ ಇದೆ ಸರ್. ಹೌದಾ? 2 ತೊಟ್ಟಿ. ಓಹೋ. ಈ ಸಾವಯವ ಕೃಷಿ ಮಾಡಕ್ ಶುರು ಮಾಡಿದ್ಮೇಲೆ ನಿಮಗೆ ಹೊರಗಿನಿಂದ ಏನು ತಂದು ಹಾಕ್ತಲೇ ಇರೋದ್ರಿಂದ ಖರ್ಚು ಕಡಿಮೆ ಆಗಿದೆ ಅಂತ ಖರ್ಚು ಕಡಿಮೆ ಆಗಿದೆ ಸರ್. ಖರ್ಚೇ ಇಲ್ಲ ಅಂದ್ಬಿಡಿ. ಈಗ ಎಲ್ಲೋ ಒಂದು ವರ್ಷಕ್ಕೆ ಒಂದು 8 ಆಳು 10 ಆಳು, ಒಂದು 10 ಆಳಿನೊಳಗೆ ಗಂಡಾಳು, ಹೆಣ್ಣಾಳು ಕಡಿಮೆ. ಇಷ್ಟು ತಗೋತೀವಿ. ಮೊದಲೆಲ್ಲ ಕಳ ಕೀಳಕ್ಕೆ ಅದಕ್ಕೆ ಇದಕ್ಕೆ ಅನ್ಕೊಂಡು ತಗೋತೀವಿ. ಆಮೇಲೆ ಈಗ ಇದು ಕೊಟ್ಟಿದ್ರು ಟಿಲ್ಲರು 7 HP ಅದು ಒಳ್ಳೆ ಕೆಲಸ ಮಾಡುತ್ತಾ. ಯಾವ ಸೆತ್ತ ಇದ್ರೂ 4 ಅಡಿ ಪಟ್ಟ ಇತ್ತು ಅಂದರೆ ಎಲ್ಲನೂ ಹೊಡ್ಕೋಬೋದು. ಈಗೇನು ತೊಂದರೆ ಇಲ್ಲ ಸರ್, ಎಲ್ಲ ಸವಲತ್ತುಗಳೆಲ್ಲ ಸರ್ಕಾರದಿಂದ ಸಿಗುತ್ತಾ. ಈಗ ಒಂದು ರಸಬಾಳೆದು ಒಂದು 35,000 ರೂಪಾಯಿ ಸಹಾಯಧನ ತಗೊಂಡು. ಯಾವ ಇಲಾಖೆಯಿಂದ? ಈ ತೋಟಗಾರಿಕೆ ಇಲಾಖೆಯಿಂದ. ಹೌದಾ?
ಯಾವುದು ನಂಜನಗೂಡು ರಸಬಾಳೆ? ನನಗೊಂಡು ರಸಬಾಳೆ ಸರ್. ಅದೇನು ನಂಜನಗೂಡು ರಸಬಾಳೆ ಬೆಳಿಬೇಕು ಅಂತ ಅನಿಸ್ತು ತಮಗೆ? ಅದು ನಾವು ಒಂದ್ಸರಿ ಇವ್ರಿಗೆ ಫೋನ್ ಮಾಡಿದ್ವಿ, ಯಾರಿಗೆ ಹೇಳಿ, ಮಂಜುನಾಥ್ ಅಂಗಡಿಯವರು. ಅವರು ಫೋನ್ ಮಾಡಿದ್ವಿ, ಹಿಂಗೆಲ್ಲ ಆಗುತ್ತೆ ಸರ್, ಏನು ಮಾಡೋದು ಸರ್ ಅಂದೆ. ಮಾಡಿ ಅಂದರು ಅವರು. ಮಾಡಿ ನಂಜನಗೂಡವ್ರಿಗೆ ಹೇಳ್ತೀನಿ ಅಂದರು, ಹೇಳಿದ್ರು. ಆಮೇಲೆ ನಿಮ್ಮ ಆಕಾಶವಾಣಿಲಿ ಕೇಳ್ತೀನಲ್ಲ, ರಸಬಾಳೆಗೆ ಬೇಡಿಕೆ ಅದ, ರಸಬಾಳೆ ಹಾಕಿ ಅಂತ ಹೇಳ್ತಾರಲ್ಲ, ಅದರಿಂದ. ಈಗ ಸಸಿ ಎಲ್ಲಿಂತಂದ್ರಿ ಸರ್? ನಾನು ಇದು ತಂದು ಕಂದು ಸೊಸೆ ಸಿಕ್ನಿಲ್ಲ, ಪ್ರಯತ್ನ ಪಟ್ಟು ಮಂಜುನಾಥ್ ಅಂಗಡಿಯವ್ರಿಗೂ ಫೋನ್ ಮಾಡಿದ್ವಿ, ಸರ್ ಸೊಸಿ ಎಲ್ಲಿ ಸಿಗುತ್ತೆ ಹೇಳಿ ಸರ್ ಅಂತ. ಈಗೇನು ಸೊಸಿ ಎಲ್ಲಿ ಸಾಕ್ತಾ ಇಲ್ಲ, ಜಾಸ್ತಿನದು ಆರ್ಡ್ರ್ ಕೊಡ್ಬೇಕು, ನೀವು ಕಂದಿ ಹಾಕಿ ಚೆನ್ನಾಗಿರತ್ತ, ಕಂದು ನೋಡಿ ತಗೊಳ್ಳಿ, ರೋಗ ಇಲ್ದೇ ಕಂದ ಹಾಕ್ಬೋದು ಆಗಂತಂದ್ರು. ಎಲ್ಲಿಂದ ತಗೊಂಬಂದ್ರಿ ಕಂದ? ಸಿದ್ದನೂಡಿಲಿ ತಗೊಂಬಂದಿ ಸರ್. ಹೌದಾ? ಇಲ್ಲಿ ನೋಡಿದೆ, ಅಲ್ಲಿ ಸಿಗ್ನಿಲ್ಲ. ಹೋಗಿದೆ, ಸಿಗ್ನಿಲ್ಲ. ಒಂದು 2-3 ತನಕ ಹೋಗಿದೆ, ಸಿಗ್ನಿಲ್ಲ. ಜವಾಹರ್ನಳ್ಳಿಗೆ ಹೋಗಿದೆ, ಅಲ್ಲೂ ಸಿಗ್ಲಿಲ್ವೇ? ಸಿಗ್ನಿಲ್ಲ. ಒಬ್ರು ಕೊಟ್ಟನು ಅಂದ್ಬಿಟ್ಟು ಕೊಂಡ್ಲಿ ಗದ್ದೆಗೆ ನೋಡ್ಬೇಕು, ಆಗಲ್ಲ, ಕೊಡೋಕ್ಕಾಗಲ್ಲ ಅಂದ್ಬಿಟ್ರು. ನೀರು ಬಿಟ್ಬಿಡ್ದ ಗದ್ದೆಗೆ, ಕೊಡೋಕ್ಕಾಗಲ್ಲ ಅಂದ್ಬಿಟ್ರು. ಸಿದ್ದನೂಡಿಲಿ ಸಿಕ್ತು. ಏನು ಧಾರಣೆ ಕೊಟ್ರಿ ಒಂದು ಕಂದಿಗೆ? 25 ರೂಪಾಯಿ ಕೊಟ್ಟಿ ಸರ್, ನಾವು ಕಿತ್ಕೊಳ್ಳೋದು. ಹೌದಾ? 25 ರೂಪಾಯಿ. ಎಷ್ಟು ಕಂದು ತಂದಿದ್ದೀರಿ? 420 ಕಂತ ಇನ್ನು ಸರ್, ಒಂದು ಎಕರೆಗೆ 9 ಅಡಿ ಸಾಲು. ಗಿಡದಿಂದ ಗಿಡಕ್ಕೂ 9 ಅಡಿ, ಈಗೂ 9 ಅಡಿ, ಈಗೂ 9 ಅಡಿ. ಹೆಂಗೆ ನಾಟಿ ಮಾಡ್ಕೊಂಡ್ರಿ ಸರ್? ನೇಗ್ಲು ಹೊಡೆಸಿನು, ಕಬ್ಬಿನ ನೇಗ್ಲು ಹೊಡಿಸಿನು. ಅದಕ್ಕೆ ಗುಂಡಿ ಎಲ್ಲ ತ್ಯಾಮ ಆಯ್ತಲ್ಲ, ಎಲ್ಕೊಟ್ಟು ತಮ್ಮದು ನಮ್ಮದು ಮರಳುಗುಡ್ಗೆ ಹಬ್ಬೆ, ದಬ್ಕ ಗಿಬ್ಕ ಗುದ್ಲಿ ಏನೂ ಮಾಡಬೇಕಾಗಿಲ್ಲ. ಎಲ್ಕೊಟ್ನಲ್ಲಿ ಕೆತ್ತು ಒಂದು ಅಡಿ ಹೊಸಿ ಜಾಸ್ತಿ ತೆಗೆದ್ಬಿಟ್ಟು ಗೊಬ್ಬರ ಹಾಕ್ತು, ಕೊಟ್ಟಿಗೆ ಗೊಬ್ಬರನ 1 kg ಒಂದೊಂದು ಗುಳಿಗೆ ಹಾಕ್ಬಿಟ್ಟು ಕಂದೆಟ್ಟಾದ್ಮೇಲೆ ಇದಿಟ್ಟು, ಯಾವ್ದು ಹೇಳಿ, ಈ ತರಗಿಡಿ ಅಂತೇಳಿದ್ರು ಯಾರ, ಒಣ ತರ್ಗ ಯಾವ್ದಾರು ಸಿಕ್ಕಿದ ತರಗಿಡಿ ಅಂತ ಹೇಳಿದ್ರು ಇಟ್ಟಿದ್ದು. ಆಮೇಲೆ ಅಡಿಕೆ ಗಿಡ ತಗೊಂಡು ಹಾಕ್ದು, ಅದಕ್ಕೂ ತರಗಿಟ್ಟಿದ್ದು. ಅಡಿಕೆ ಗಿಡ ತರಗಿಡೋದು ಅಂದ್ರೇನು? ಈ ಒಣ ತರ್ಗ ಬತ್ತಲ್ಲ ನೋಡಿ, ಅದಿಟ್ರೆ ತ್ಯಾಮ ಆರಲ್ಲ ಅಂತ. ಬೊಡ್ಡೆಗೆ? ಗೆಡ್ಡೆಗೆ ಇಟ್ಟರೆ ತ್ಯಾಮ ಆರಲ್ಲ ಅಂತ ಅದನ್ನು ಮಾಡ್ದು. ಚೆನ್ನಾಗಿ ಬಂದ ಸಹ ಅಡಿಕೆ ಗಿಡ ಏನು ಹೋಗ್ಲಿಲ್ಲ. ಒಂದು 3 ಗಿಡ 4 ಗಿಡ ಹೋಗಿತ್ತು, ನಮ್ಮ ತವೇ ಇತ್ತು, ಹಾಕಿದ್ನು. ಬಾಳೆನೂ ಚೆನ್ನಾಗಿದೆ. ಬಾಳೆಗೆ ಏನೇನು ಗೊಬ್ಬರ ಕೊಡ್ತೀರಿ? ಇದೆಯಾ ಸರ್? ಇನ್ನು ಯಾವುದೂ ಇಲ್ಲ. ಏನು? ನಾವು ಇಲ್ಲಿ ತಯಾರು ಮಾಡ್ತೀವಲ್ಲ, ಜೀವಸಾರ ಮತ್ತು ಜೀವಾಮೃತ, ಬಯೋಚರು, ಕೊಟ್ಟಿಗೆ ಗೊಬ್ಬರ ಎಲ್ಲನೂ ಮಿಕ್ಸ್ ಮಾಡಿ ಕೊಡ್ತೀವಿ. ಇದು ಮಾತ್ರ 15 ದಿವಸ 20 ದಿವಸಕ್ಕೆ ಒಂದ್ಸತಿ ಒಯ್ತಾ ಇರ್ತೀನಿ. ಏನು? ಜೀವಾಮೃತನೂ ಜೀವಸಾರನೂ. ಹೌದಾ? 15 ದಿವಸಕ್ಕೆ ಒಂದ್ಸತಿ. ಗಿಡ ಚೆನ್ನಾಗಿ ಬೆಳೆದಿದ್ಯಾ? ಬೆಳೆದಿದೆ ಸರ್, ಬೆಳೆದಿದೆ, ಸುಮ್ಮನೆ ಪರವಾಗಿಲ್ಲ. ನಂಜನಗೂಡು ರಸಬಾಳೆ ಕಷ್ಟ ಬೆಳೆಯೋದು ಅಂತೆಲ್ಲ ಅಂತಾರೆ, ನೋಡ್ಬೇಕು ಸರ್. ಕಷ್ಟ ಅಂತ ಹೇಳ್ತಾರ. ನಮ್ಮ ಗಿಡ ಅಂತ ಈ ರೋಗ ಗೀಗ ಏನೂ ಇಲ್ಲ, ಚೆನ್ನಾಗಿದೆ. ಬೇರೆ ತಾವು ನೋಡ್ಕೊಂಬಂದಿದೆ ಜವಾಹರ್ನಳ್ಳಿಲಿ, ಅವರು ದೂರ ಹಾಕಿದ್ರು. ಚೆನ್ನಾಗಿತ್ತು ಗಿಡ, ಅದು ಸೂಪರ್ ಆಗಿತ್ತು. 12 kg ಮೇಲೆ ಬತ್ತಿತ್ತು ಅದು ಗೊನೆ, ಅಷ್ಟು ಚೆನ್ನಾಗಿ ಬೆಳೆದಿದ್ರು. ಈಗ ನೀವು ಬೆಳೆಯೋದು ಚೆನ್ನಾಗಿ ಬರ್ತದೆ ಅಂತ ನಿಮ್ಗೆ ಅನ್ಸುತ್ತೆ? ಮಾಡ್ತೀನಿ ಸರ್ ಪ್ರಯತ್ನನ. ಅದು ಬರೋದು ಮುಳ್ಳು ಇದು ಅದು ಅಲ್ವೇ? ಅದು ಅಂದರೆ ಚೆನ್ನಾಗಂತೂ ಬೆಳೆದಿದ್ದೀರಿ ಅಂತ. ಕಷ್ಟಪಡ್ತಾವೆ ಸರ್. ಅಡಿಕೆ ಯಾವ ತಳಿ ಗೊತ್ತಾ? ಮಂಗಳ ಅಂತ ಸರ್. ಮಂಗಳ? ಓಹೋ, ಎಲ್ಲಿಂದ ತಂದ್ರಿ? ಈಗ ಸರಗೂರಿಂದ ತಗೊಂಬಂದಿ ಸರ್. ಒಳ್ಳೆ ಪಾರ್ಟಿ ಅವನು ಕೊಟ್ಟ, ಒಳ್ಳೆ ಪಾರ್ಟಿ. ನರ್ಸರಿಲಿ ಬ್ರೆಡ್ನಲ್ಲಿ ತಾನೇ ಅದು ಕೊಟ್ಟ. ಕಳುವ ಗಿಡ ಏನೂ ಕೊಂಡಿಲ್ಲ, ಅದಕ್ಕೆ ಏನೂ ಗಿಡ ಹೋಗ್ಲಿಲ್ಲ. ಅವನೇ ಹೇಳ್ದ ತರಗಾಕಿ ಅಂತ, ನನಗೆ ಗೊತ್ತಿರಲಿಲ್ಲ ಅದು. ಹೌದಾ? ಅವನೇ ತರಗಾಕಿ ಹಾಕಿದ್ರೆ ಯಾವ್ದು ಅಂಶ, ಯಾಕಂದ್ರೆ ಬ್ಯಾಸ್ಗಲ್ಲಿ ಬೆಳೆಯೋಕ್ಕೆ ಆಗಲ್ಲ ಅಂತಂತ. ಮಂಗಳನೇ ಯಾಕೆ ಹಾಕಿದ್ರಿ? ಎಲ್ಲರೂ ನಾಟಿ ತಳಿ ಹಾಕಿದ್ರೆ? ಆ ಮಂಗಳ ಬೀಜ ತೋರಿಸ್ತಾನೆ ಸರ್ ಅಲ್ಲಿ. ನಾವು ನಾಟಿ ಹಾಕ್ತಾನಲ್ಲ ನೋಡಿ, ಆ ಬೀಜ ತೈನ ಅದನ್ನು ತೋರಿಸ್ತಾ. ಅವ್ನು ಹೇಳ್ದ, ನೀವು ಈ ನಮ್ಮ ನಾಟಿ ತಳಿ 70 ವರ್ಷ ಬರುತ್ತಾ ಅಂತ ಇಟ್ಕೊಳ್ಳಿ. ಇದು ಈ ಮಂಗಳ 30 ವರ್ಷನೇ ಬರಲಿ. 30 ವರ್ಷಕ್ಕೆ ನಿಮ್ಮ 70 ವರ್ಷದ ಬತ್ತಲ್ಲ ಇಳುವರಿ, ಅದ್ರ 7ರಷ್ಟು ಇಳುವರಿ ಇದು ಬರುತ್ತಾ. ಹಾಕಿ ಕಾಯಿನೂ ತೋರಿಸ್ತಾ, ಗುಡ್ಡಿ ಹಾಕೊಂಡಿದ್ದ ಒಟ್ಟು ಏಕ ಈ ಥರ ಅದ ಅಂದ್ಬಿಟ್ಟು ಕಾಯಿನೂ ಕಟ್ ಮಾಡಿ ಅಡ್ಕೆ ಎಷ್ಟು ದಪ್ಪ ಇದ್ದು ಅಂತ ಅದನ್ನೂ ತೋರಿಸ್ತಾ. ಚೆನ್ನಾಗಿದೆ ಸರ್, ಗಿಡ ಚೆನ್ನಾಗಿ ಬತ್ತ. ನೀವು ಮಂಗಳ ಅಡಿಕೆ ತೋಟ ನೋಡಿರ್ಲಿಲ್ವೇ ಸರ್? ನಾನು ಎಲ್ಲೂ ನೋಡೇ ಇಲ್ಲ ಸರ್. ಹೌದಾ? ನೋಡೇ ಇಲ್ಲ. ಆಗ ಕಾಯಿ ನೋಡಿ ನಿಮಗೂ ಆಸೆ ಆಯ್ತು? ಕಾಯಿ ನೋಡಿದೆ, ಆಸೆ ಆಯಿತು. ಆಮೇಲೆ ಅವ ಸ್ವಲ್ಪ ಒಳ್ಳೆ ಮನುಷ್ಯ, ಇದು ಮಾಹಿತಿ ಕೊಟ್ಟ.
ನೀವು ಯಾವುದೋ ಮಾಡೋಕ್ಕೆ ಹೋಗ್ಬಿಡಿ ಇದನ್ನೇ ಮಾಡಿ ಅಂತ. ಎಷ್ಟು ಸಸಿ ತಂದ್ರಿ? 420 ಗಿಡ ಸರ್. ಅದನ್ನು 9 ಅಡಿ 9 ಅಡಿಗೆ ಅದು 9 ಅಡಿ ಅದ್ರ ಮಧ್ಯೆನೇ ಇದು ಹಾಕಿರೋದು, ಬಾಳೆ ಹಾಕಿರೋದು, ರಸಬಾಳೆನ. ನೀವು 9 ಅಡಿ ಜಾಗದಲ್ಲಿ ಏನು ಖಾಲಿ ಬಿಟ್ಟಿದ್ದೀರಾ ಅಥವಾ ಏನಾದ್ರು ಬೆಳಿತೀರಾ? ಸರ್ ಒಂದು ಸ್ವಲ್ಪ ಇದಾಕ್ನೋ ಬೀನಿಸ ಈ ಬಿಸಿಲಿಗೆ ಹೋಗ್ಬಿಡ್ತು, ಅರ್ಧ ಅದು ಅಷ್ಟೇ. ಹೌದಾ? ಏನಾದ್ರು ಹಾಕ್ಬೇಕು ಹೋಟ್ಲಿ ಹಾಕ್ತೀವಿ, ವ್ಯವಸಾಯ ಮಾಡಿಬಿಟ್ಟು ಹಾಕೋ. ನೀರಾವರಿ ಪದ್ಧತಿ ಹೆಂಗೆ? ಹನಿ ನೀರಾವರಿನ? ಹನಿ ನೀರಾವರಿ ಸರ್, ಟ್ರಿಪ್ಪು. ಹೌದಾ? ಎಲ್ಲದಕ್ಕೂ ಟ್ರಿಪ್ಪೇ ಸರ್. ನಾವು ಆಯ್ ನೀರು ಯಾವುದೂ ಇಲ್ಲ. ತೆಂಗು ಮಾತ್ರ ಆಯ್ ನೀರು, ಅದನ್ನ ನಿಂತ್ಕೊಂಡು ಆಯ್ಸಾಗಿಲ್ಲ. ಒಂಥವ್ ತಿರುಗಿಬಿಟ್ರೆ ಒಂದು ರೌಂಡ್ ಭತ್ತ, ಇನ್ನೊಂಥವ್ ತಿರುದ್ರೆ ಇನ್ನೊಂದು ರೌಂಡ್ ಭತ್ತ, ಅದನ್ನು ತಿರುಗಿಬಿಡೋದು. ನೀರು ಚೆನ್ನಾಗಿದೆ ಒಟ್ಲೆ, ನೀರಿನದೇನೋ ತೊಂದರೆ ಇಲ್ಲ ಹಾಗಂತಾನೆ. ಬೇರೆ ಬೆಳೆಗಳಿಗೆ ಡ್ರಿಪ್ಪಲ್ಲಿ ನೀರು ಕೊಡ್ತೀರಿ. ಏನೋ ರಾಗಿ ಬೆಳೆದೆ ಅಂದ್ರಲ್ಲ, ಹೆಂಗ್ ಬೆಳೆದ್ರಿ ಒಂಚೂರು ಹೇಳಿ ಸರ್. ಒಟ್ಟು ದಿನ ಯಾವುದು ತಳಿ ರಾಗಿ ಗೊತ್ತಿಲ್ಲ ಸರ್, ಕೃಷಿ ಇಲಾಖೆಯವ್ರು ಕೊಟ್ಟಿರು. ಆ ತಳಿ ಹೆಸರು ಗೊತ್ತಿಲ್ಲ. ಅವರು 2 ಮೂಟೆ ಸಾವಯವ ಗೊಬ್ಬರ, 1 kg ಬಯೋಚರ್, ಇದು ಯಾವ್ದು ಬತ್ತು ನೋಡಿ ಇದು, ಅದು ಕೊಟ್ಟಿದ್ರು. ಒಂದು ವ್ಯಾನೋ ಯೂರಿಯಾ ಅದೊಂದು ಕೊಟ್ಟಿದ್ರು. ನ್ಯಾನೋ ಯೂರಿಯಾ ಅದೊಂದು ಕೊಟ್ಟಿದ್ರು, ಒಂದು 250 ಮಿಲಿ. ಅದನ್ನೇನು ಅಡಿಕೆಗೆ ಬಳಸ್ಕೊಂಡು ಅದಕ್ಕೆ ಹಾಕ್ನಿಲ್ಲ. ಅದೆಲ್ಲ ಮಿಕ್ಸ್ ಮಾಡಿ ಈ ಬಯೋಚರ್ ಬತ್ತಲ್ಲ ಇಗ್ಲು, ಅದನ್ನೆಲ್ಲ ಪುಡಿ ಮಾಡಿ ಅದನ್ನು ಮಿಕ್ಸ್ ಮಾಡಿ ಅವ್ರು ಕೊಟ್ಟಿದ್ದು ಗೊಬ್ಬರ ಜೊತೆಗೆ ನಾಟಿ ಹಾಕಿಸ್ತೀವಿ. ಸಾಲು ಹೊಡೆದ್ಬಿಟ್ಟು ಒಟ್ಟೋದಿದೆ ನಾಟಿ ಹಾಕಿಸ್ತೀವಿ. ನಾಟಿ ಹಾಕಿಸ್ತಾ ಒಂದು 10-12 ದಿನ ಕಳೆದು ಈ ಗೊಬ್ಬರ ಬಿಟ್ಟು ಅಷ್ಟೇ, ಇನ್ನೇನು ಮಾಡಿಲ್ಲ ಅದಕ್ಕೆ. ಆಮೇಲೆ ಒಂದೊಂದು ನೇಗ್ಲು ಹೊಡೆಸ್ತಿ, ಇವು ಕಬ್ಬಿಣ ನೇಗ್ಲ. ಒಟ್ಲು ಸಹ ಮಡಿ ಮಾಡಿದೆ. ಏನು ಉದ್ದ ಆಗಲ್ಲ? ಒಂದು 20 ಅಡಿ ಉದ್ದ ಮಾಡಿದೆ, 20-25 ಅಡಿ ಉದ್ದ, 4 ಅಡಿ ಅಗಲ ಮಾಡಿದೆ, 3 ಇಂಚ್ ಹತ್ರ ಇತ್ತು. ಅದಕ್ಕೆ ಕೊಟ್ಟಿಗೆ ಗೊಬ್ಬರ ಇಟ್ಬಿಟ್ಟು ಮೇಲೆ ಬೀಜ ಹಾಕಿ ಮಣ್ಣು ಹಾಕಿದ್ವು, ಚೆನ್ನಾಗಿ. ಎಷ್ಟು ದಿನದ ಪೈರು ನಾಟಿ ಮಾಡಿದ್ದು? ಇವತ್ತೆಲ್ಲ 22 ದಿನ ಇರ್ಬೋದು ಸರ್ ಅಷ್ಟಿಗೆ. ಸಾಲಿನ ಸಾಲ ಎಷ್ಟು ಕೊಟ್ರಿ ಅಂತರ? ಸಾಲು 1 ಅಡಿ ಸರ್. 1 ಅಡಿ. ಗಿಡ 9 ಇಂಚ್ ಬರ್ಬೋದು ಅಷ್ಟೇ. ಹೌದಾ? ಒಂದು ಜಾಗಕ್ಕೆ ಎಷ್ಟೊಂದು 2-3 ಪೈರು ನಾಟಿ ಮಾಡಿದ್ರಾ? 2 ಅಡಿ ಸರ್, ಜಾಸ್ತಿ ಇಲ್ಲ. 2 ಅಡಿ. ಆಮೇಲೆ ಏನೇನು ವ್ಯವಸಾಯ ಮಾಡಿದ್ರೆ? ಇನ್ನೇನು ವ್ಯವಸಾಯನೇ ಇಲ್ಲ, ಅದಕ್ಕೆ ಅಷ್ಟೇ ಮಾಡಿದ್ದು. ಕಳೆ ಪಳೆ ತೆಗಿಯೋದು ಏನು ಬರ್ನೇ ಇಲ್ಲ ಸರ್. ಒಂದಷ್ಟು ಈ ಪ್ಯಾರ್ತಿ ಏನು ಬತ್ತು, ಪ್ಯಾರ್ತಿ ಏನಂತೂ ಕೇಳಲ್ಲ ನಾನು. ಯಾಕೆ? ಅಲ್ಲೇ ಮನ್ಸಿಂಗ್ ಮಾಡ್ಬಿಡೋದು. ಅದು ಚೆತ್ತ ಮಾತ್ರ ಎಷ್ಟು ಬಿದ್ರು ಕೇಳಲ್ಲ ನಾನು, ಮನ್ಸಿಂಗ್ ಮಾಡೋದು. ಆಮೇಲೆ ಜಾಸ್ತಿ ಈಗ ಫಸಲು ಮಾಡ್ಕೊಂಡು ಈಗಲೇ ಫಸಲು ಮಾಡಲ್ಲ ನಾನು. ಫಸಲು ತಗೊಂಡು ಒಂದು 20 ದಿನ ತಿಂಗಾದರೂ ತುಂಬಬೇಕು, ಪುನಃ ಫಸಲು ಮಾಡ್ಬೇಕಾರೆ. ಆರಂಭ ಮಾಡಿಸ್ತೀನಿ, 5 ನೇಗ್ಲು ಹೊಡಿಸ್ತೀನಿ, ಲೋಟ್ರಿ ಹೊಡಿಸ್ತೀನಿ. ಇನ್ನೇನು ಡಿಸ್ಕೋ ಅದು ಹೊಡಿಸಲ್ಲ, ನೇಗ್ಲ ಬಾಣ್ಲಿ ಗಿಣ್ಲಿ ಅದು ಹೊಡಿಸಲ್ಲ. ತೆಂಗಿನ ಬೇರೆ ಹೋಯ್ತು ಅಂದ್ಬಿಟ್ಟು ಅದು ಹೊಡಿಸಲ್ಲ. ಹೌದಾ? ಅಂದರೆ ನಿಮ್ಮ ಹತ್ರನೇ ಇದೆಯಲ್ಲ ಟಿಲ್ಲರು? ಅದು ಹೊಡ್ಕತ್ನಿ ಸರ್, ಟಿಲ್ಲರ್ ಹೊಡ್ಕತ್ನಿ. ಅಷ್ಟು ನಾಟ ಬರಲ್ಲ ಸರ್, ಅದು 5 ಇಂಚು 6 ಇಂಚು ಅಷ್ಟೇ. ಹೌದಾ? ಜಾಸ್ತಿ ನಾಟ ಹೋಗಲ್ಲ. ಒಟ್ಲಿ ಸೆತ್ತಕ್ಕೆ ತಾಕ್ಬಿಡುತ್ತೆ ಅದು. ಈಗ 4 ಅಡಿ ಸಾಲಾಯಿತು ಅಂದ್ರೆ 2 ಸಾರಿ ಹೊಡೆದ್ಬಿಡ್ತು ಹೋಗಂತಂದ್ರೆ ಒಂಥರ ಇದು ಮಳೆ ಇಲ್ಲ ಅಂದರೆ ತೂರ್ಬೋದಕ್ಕೆ ಹಂಗೆ ತಗೊಂಡು ಹಂಗಾಗೋಯ್ತು ಅದರಲ್ಲಿ. ಸುಮ್ಮ ತಿರ್ತಾ ನಾನೇ ಹೊಡ್ಕತ್ನಿ. ಅದಕ್ಕೇನೆ ಯಾನು ಕರೆಯಲ್ಲ, ನಾನೇ ಹೊಡ್ಕತ್ನಿ. ಈ ವಯಸ್ಸಲ್ಲೂ ಎಲ್ಲ ಕೆಲಸನೂ ಮಾಡ್ತೀರಾ ಸುಬ್ಬಣ್ಣವ್ರೆ? ಮಾಡಲೇಬೇಕು ಸರ್, ವಿಧಿ ಇಲ್ವಲ್ಲ. ವಿಧಿ ಇಲ್ಲ ಅಂತಲೇ? ವಿಧಿ ಇಲ್ಲ ಸರ್, ಮಾಡಲೇಬೇಕು. ಅಂದರೆ ನಿಮ್ಮ ಜಮೀನಲ್ಲಿ ನೀವೇ ದುಡಿಬೇಕು ಅನ್ನೋದು ಆಸೆ ನಿಮಗೆ? ದುಡಿಬೇಕು ಅಂತ ಸರ್. ಸೋಂಬೇರಿತನ ಸಣ್ಣದ್ರಂದು ಇಲ್ಲ. ಆಮೇಲೆ ಅವ್ರ ಸಹವಾಸ ಮಾಡೋದು, ಅಲ್ಲಿ ನಿಂತ್ಕೊಳ್ಳೋದು ಇಲ್ಲಿ ನಿಂತ್ಕೊಳ್ಳೋದು, ಕೆಟ್ಟ ಥರ ಬುದ್ಧಿ ಅದು ಇದು ಯಾವುದೂ ಇಲ್ಲ. ಶ್ರಮಜೀವಿ ಒಟ್ಲಿ ಸರ್. ಶ್ರಮಜೀವಿ ಅಂದ್ರೆ ಜಮೀನಲ್ಲೇ ಮನೆ ಕಟ್ಕೊಂಡಿದ್ದೀರಾ? ನನ್ಗೆ ಒಂದು ಚದರ ಕಟ್ಕೊಂಡಿನಿ ಸಹ ಅಷ್ಟೇ. ಕಟ್ಬಿಡಲ್ಲ ಅವರು. ನಾನು ಇದ್ಕೊಳಕ ಸಹ ಅವ್ರು ಹೆಂಗಸ್ರು ಇರಲ್ಲ. 3 ಗಂಟೆ ಇರ್ತಾರೆ, ಹೊಂಟೋಯ್ತಾರ. ನಿಮ್ಗೇನು ಅಡುಗೆ ತಿಂಡಿ ಮಾಡ್ಕೊಟ್ಬಿಟ್ಟು ಹೊಂಟೋಯ್ತಾರ? ನೀವು ಅಲ್ಲೇ ಮನೆ ಕಳೋದ? ನಾನು ಅಲ್ಲೇ ಮನೆ ಕಳೋದು ಸರ್. ಜಮೀನಲ್ಲಿ ಎದ್ದು ಹೊಲಗಿಲ್ಲ ನೋಡ್ಕೊಂಡು. ರೇಡಿಯೋನೇ ನಿಮ್ಮ ಸಂಗಾತಿ? ಅದ್ಭುತ ಸರ್. ಆಕಾಶವಾಣಿಯಿಂದ ನಾ ಕಲ್ತಿರೋ ವಿದ್ಯೆ ಎಲ್ಲವೇ ನಾನು ಒಳ್ಳೆತನ ಎಲ್ಲ ಆಕಾಶವಾಣಿಯಿಂದೇ ಸರ್. ಹೌದಾ? ಆಕಾಶವಾಣಿ ನಾನು ದೇವರು ಅಂತ ತಿಳ್ಕೊಂಡಿನಿ ಸರ್. ಕಣ್ಣಿಗೆ ಕಾಣದ ದೇವರು ಅಂತ. ಆಕಾಶವಾಣಿ ಅಂದರೆ ನಿತ್ಯ ಸರ್. ಆಕಾಶವಾಣಿ ಅಂದರೆ ಸತ್ಯ. ಆಕಾಶವಾಣಿ ಅಂದರೆ ವಿದ್ಯೆ. ಈ ಆಕಾಶವಾಣಿ ಯಾರೋ ಕೇಳ್ಕೊಂಡು ಅಳವಡಿಸ್ಕೊತಾರೆ ಸರ್, ಅವ್ರಿಗೆ ಬಡತನ ಇಲ್ಲ ಅಂತ ನನ್ನ ಅಭಿಪ್ರಾಯ ಸರ್. ಅಂಥ ಮಾಹಿತಿ
ಕೋಟಿ ಇದ್ದಕ್ಕಿಂತ ಮೇಲೂ ಸಹ ಆಕಾಶವಾಣಿ. ಯಾಕಂದ್ರೆ ಎಲ್ಲ ಇದ್ದೇನೆ ಬಡತನದಿಂದ ಸಿರಿತ ಅನ್ಕೊಂಡ್ರು ಸಿಗುತ್ತಾ. ಇಂಥದ್ದು ಒಳ್ಳೆ ಮಾಹಿತಿ ಇಲ್ಲ ಅನ್ನೋಗಿಲ್ಲ. ಬೇರೆ ಥರದ್ದು ಇಲ್ವಲ್ಲ ಸಾಲಿ. ಆಕಾಶವಾಣಿಯಿಂದೀಯ ಇಡೀ ನಮ್ಮ ಭಾರತದಲ್ಲಿ ಸತ್ಯ ಉಳಿದಿರೋದು ಅಂದ್ರೆ ತಪ್ಪಾಗಲ್ಲ ಅನ್ನಿಸ್ತದೆ ಸರ್ ನಂಗೆ. ಸತ್ಯ, ನ್ಯಾಯ, ನೀತಿ, ಧರ್ಮ ಆಕಾಶವಾಣಿಲೇ ಸರ್. ಆಕಾಶವಾಣಿ ಸರ್ವಿಸ್ ಸರ್ ನನ್ನ ಮೊಗ್ಲಲ್ಲೇ ಇರುತ್ತೆ. ಆಕಾಶವಾಣಿ ರೇಡಿಯೋ ಮಡಿಕಣೆ ಯಾವಾಗಲೂ ಕೇಳ್ತೀರಿ ಕಾರ್ಯಕ್ರಮ? ಯಾವಾಗಲೂ ಬಿಡಲ್ಲ ಸರ್. ಒಂದು ನಿಮಿಷ ಹೆಚ್ಚು ಕಮ್ಮಿ ಆಗ್ಬಿಡಲ್ಲ. 5 ಗಂಟೆ 55 ನಿಮಿಷಕ್ಕೆ ಕಾಯ್ತಾ ಇರ್ತೀನಿ. ಆಗ 6 ಗಂಟೆಗೆ ಅದು ತೀರೋದ್ಮೇಲೆ ಒಂದು ರೌಂಡ್ ಬರ್ತೀನಿ ಹೊಲ ಸುತ್ತಾಡ್ಕೊಂಡು ಪುನಃ ಅಲ್ಲಿ ಬಂದು ಕೂತ್ಕೊತೀನಿ, ಕೇಳ್ತೀನಿ. ಕೇಳ್ಕೊಂಡು 8 ಗಂಟೆಗೆ ಹೋದ್ರೆ ಇನ್ನು ಮಧ್ಯಾಹ್ನ 12 ಗಂಟೆ ಗಂಟೆ ರೇಡಿಯೋ ಕೇಳಲ್ಲ ನಾನು, ಕೆಲಸ ಮಾಡ್ತಿರ್ತೀನಿ. ಆಮೇಲೆ ಪುನಃ ಬಂದು ಹಾಕ್ತೀನಿ. 3 ಗಂಟೆ ಕೇಳ್ತೀನಿ, 2.5 ಗಂಟೆ. ಆಮೇಲೆ ಪುನಃ ಹೊಂಟೋಯ್ತೀನಿ ಕೆಲಸಕ್ಕೆ. ಪುನಃ 6:20 ಬಂದು ಹಾಕಿದ್ರೆ ನೈಟೆಲ್ಲ ಪೂರ್ತಿ ಕೇಳ್ತಿರ್ತೀನಿ. ಆಕಾಶವಾಣಿ ಅಂದರೆ ಅದ್ಭುತ ಸರ್. ಏನು ಅಳವಡಿಸ್ಕೊಂಡಿದ್ದೀರಿ ಆಕಾಶವಾಣಿ ಕೇಳಿ ಜಮೀನಲ್ಲಿ? ಸರ್ ಈಗೆಲ್ಲ ವ್ಯವಸಾಯ ಮಾಡಿನೆಲ್ಲ ಇದೆಲ್ಲ ಅಳವಡಿಸ್ಕೊಂಡಿರೋದು ಆಕಾಶವಾಣಿಯಿಂದೆಯೇ ಸರ್. ಇನ್ನು ನಾನು ಏನು ಮಾಡಿದ್ದೀನಿ, ಏನು ಮಾಡಬೇಕು ಎಲ್ಲ ಆಕಾಶವಾಣಿಯಿಂದೆಯೇ. ಇನ್ನು ಮುಂದೆ ನಾನು ದೇವರು ಒಂಚೂರು ಶಕ್ತಿ ಕೊಟ್ಟರೆ ಇನ್ನು ಮಾಡಬೇಕಾಗಿರೋದು ಆಕಾಶವಾಣಿಯಲ್ಲಿ ಏನು ಮಾಹಿತಿ ಕೊಡ್ತಾರ ಅದೇ ಸರ್. ಒಂದು ಸತ್ಯ ಹೇಳ್ಬೇಕು ಹಾಗಂತಂದ್ರೆ ಈ ಎರೆಹುಳ ಘಟಕ ಮಾಡಿಸ್ಬೇಕು ನಾನು ಹಾಗಂತಂದ್ರೆ ಆಕಾಶವಾಣಿಯಲ್ಲಿ ಬಂತು. 27,000 ರೂಪಾಯಿ ಸಿಗುತ್ತಾ, ನೀವು ಹೋಗಿ ಗ್ರಾಮ ಪಂಚಾಯತಿನೇ ಭೇಟಿ ಮಾಡಿ ಅಂತ ಹೇಳ್ತಿದ್ರು. ಆಗ ಹೋಗಿ ಗ್ರಾಮ ಪಂಚಾಯತಿಲಿ ಕೇಳಿದೆ, ನಮಗೆ ಬಂದೇ ಇಲ್ವಲ್ಲ, ನಾವು ಹೆಂಗೆ ಕೊಡೋಕ್ಕಾದ್ದು ನಿಮ್ಗೆ ಅಂದರು. ಆಯಿತು ಯಾವಾಗ ಬಂದು ಹೇಳಿ, ಬಂದಾಗ ಹೇಳ್ತೀವಿ ಹಾಗಂತಂದರು. 1 ತಿಂಗಳು ಬಿಟ್ಟು ಹೋದೆ, ಆಗಲೂ ಹಂಗೆ ಹೇಳಿದ್ರು. ಇನ್ನೂ ಒಂದು 15 ದಿವಸ ಬಿಟ್ಟು ಹೋದೆ, ಆಗಲೂ ಹಂಗೆ ಹೇಳಿದ್ರು. ನೀವು ಹಿಂಗೆ ಹೇಳೋದು ಬೇಡ, ಅರ್ಜಿ ತಗೊಬೇಡಿ, ಬಂದರೆ ಕೊಡಿ, ಬರೋದಿಲ್ಲ ಅಂದ್ಬಿಟ್ಟು ಅರ್ಜಿ ಕೊಡ್ಬಿಟ್ಟು ಬಂದ್ಬಿಟ್ಟು ಅಲ್ಲೊಬ್ಬ ನಂಬರ್ ಇದ್ದ, ಅವನೇ ಬರೋದ ಅರ್ಜಿನ ಕೊಟ್ಟ. ನೋಡಿ ಹಿಂಗೆಲ್ಲ ಮಾಹಿತಿ ಸಿಗ್ತವ. ನೇರವಾಗಿ ಕೃಷಿ ಇಲಾಖೆಯಲ್ಲಿ ಆಗಲಿ, ತೋಟಗಾರಿಕೆ ಇಲಾಖೆಯಲ್ಲಿ ಆಗಲಿ ನಮ್ಗೆ ನೇರವಾಗಿ ಈ ಥರ ಆಕಾಶವಾಣಿಲಿ ಸಿಗುತ್ತಲ್ಲ, ಈ ಥರ ಸಿಗಲ್ಲ ಸರ್. ಅವರು ಬಂದು ಪಾಪ ಅವ್ರು ಕೊಡಲ್ಲ ಅಂತಲಲ್ಲ, ಅವರು ಲೇಟ್ ಆಗುತ್ತಾ ಬರೋದು, ಕೊಡೋ ಗಂಟೆ ತಿಂಗಳಾನ್ಗಟ್ಲೆ ಆಗುತ್ತೆ. ಆಕಾಶವಾಣಿಲಿ ಇವತ್ತು ಬಂದದ ನಾಳೆಗೆ ಮಾಹಿತಿ ಕೊಟ್ಬಿಡ್ತಾರೆ ನಮ್ಗಳಿಗೆ ಸರ್. ಒಳ್ಳೆ ಮಾಹಿತಿ. ಬಾನುಲಿ ಕೃಷಿ ಬೆಳಗು. ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ವಾಣಿ ವಿಭಾಗದ ಹೆಮ್ಮೆಯ ಕಾರ್ಯಕ್ರಮ ಇದೇ ತಿಂಗಳ 29ನೇ ತಾರೀಕು ಸೋಮವಾರ ಬೆಳಗ್ಗೆ 10 ಗಂಟೆಗೆ ನಂಜನಗೂಡು ತಾಲೂಕು ಕಸಬಾ ಹೋಬಳಿ ನವಲೂರು ಪಂಚಾಯಿತಿ ಸೂರಹಳ್ಳಿ ಗ್ರಾಮದ ಕೃಷಿಕ ದಂಪತಿ ಎಸ್ಜಿ ಸುಬ್ಬಣ್ಣ ಹಾಗೂ ಗೌರಮ್ಮ ಅವರ ಜಮೀನಿನಲ್ಲಿ. ನಾನು ಸುಬ್ಬಣ್ಣ, ನಮ್ಮ ಜಮೀನಿನಲ್ಲಿ ಬಾನುಲಿ ಕೃಷಿ ಬೆಳಕು ಕಾರ್ಯಕ್ರಮವನ್ನು ಇಟ್ಟಿರುತ್ತೇವೆ. ನೀವು ತಪ್ಪದೆ ಬನ್ನಿ, ನಿಮ್ಮ ಜೊತೆಯಲ್ಲಿ ಸ್ನೇಹಿತರನ್ನು ಕರೆತನ್ನಿ. ಅಣ್ಣಯ್ಯ ನೀವು ಬನ್ನಿ, ಓ ತಾಯಿಯ ಸೇವೆ ಮಾಡೋಣ ಬನ್ನಿ. ಅಕ್ಕಯ್ಯ ನೀವು ಬನ್ನಿ, ಓ ದೇವಿಗೆ ಪೂಜೆ ಮಾಡೋಣ ಬನ್ನಿ. ಈ ಬಾರಿಯ ಅತಿಥಿ ಶಿವಮೊಗ್ಗ ಜಿಲ್ಲೆ ಹೊನ್ನಾಳಿ ತಾಲೂಕು ಲಿಂಗಾಪುರ ಗ್ರಾಮದ ಕೃಷಿಕ ದಂಪತಿ ಜಿಸಿ ಸೋಮಶೇಖರಪ್ಪ ಹಾಗೂ ಉಮಾ ಕೆಎಚ್ಎನ್. ಕೃಷಿ ರತ್ನ ಪ್ರಶಸ್ತಿ ಪ್ರದಾನ, ಯಲಚನಹಳ್ಳಿ ತೋಟಗಾರಿಕಾ ಮಹಾವಿದ್ಯಾಲಯದ ವತಿಯಿಂದ ಜೈವಿಕ ಗೊಬ್ಬರಗಳ ಪ್ರದರ್ಶನ ಹಾಗೂ ಕೃಷಿ ಪ್ರಕಟಣೆಗಳ ಮಾರಾಟ ಈ ಬಾರಿಯ ವಿಶೇಷ. ನೀವು ಬನ್ನಿ, ನಿಮ್ಮ ಸ್ನೇಹಿತರನ್ನೂ ಕರೆತನ್ನಿ. ಬಾನುಲಿ ಕೃಷಿಕರ ಸಂಭ್ರಮದಲ್ಲಿ ನೀವು ಪಾಲ್ಗೊಳ್ಳಿ. ಇದೇ ತಿಂಗಳ 29ನೇ ತಾರೀಕು ಸೋಮವಾರ ಬೆಳಗ್ಗೆ 10 ಗಂಟೆಗೆ ನಂಜನಗೂಡು ತಾಲೂಕು ಕಸಬಾ ಹೋಬಳಿ ನವಲೂರು ಪಂಚಾಯಿತಿ ಸೂರಹಳ್ಳಿ ಗ್ರಾಮದ ಕೃಷಿಕ ದಂಪತಿ ಎಸ್ಜಿ ಸುಬ್ಬಣ್ಣ ಹಾಗೂ ಗೌರಮ್ಮ ಅವರ ಜಮೀನಿನಲ್ಲಿ ನಿಮಗಾಗಿ ನಡೆಯಲಿದೆ ನಮ್ಮ ಕಾರ್ಯಕ್ರಮ ಬಾನುಲಿ ಕೃಷಿ ಬೆಳಕು. ಸುಬ್ಬಣ್ಣವ್ರೆ, ನಿಮ್ಮ ಜಮೀನಿಗೆ ಬರೋ ಮಾರ್ಗ ಹೆಂಗ್ ಬರ್ಬೇಕು ನಿಮ್ಮ ಜಮೀನಿಗೆ? ಸರ್ ನಂಜನಗೂಡು ಬಿಟ್ರೆ ಬಸ್ ಇದೆ, ಗಂಟೆಗೊಂದು ಬಸ್ಸು. 1 ಗಂಟೆಗೆ ಒಂದು ಬಸ್ ಇದೆ. ಯಾವ ಮಾರ್ಗದ ಬಸ್ಸು ಅದು? ನಮ್ಮೂರಿಯ ಸೂರಳ್ಳಿನೇ. ಒಂದೊಂದು ಬಸ್ಸು ಕಸನಳ್ಳಿ ಅಂದ್ರೆ ನಮ್ಮೂರು ಬಂದೇ ಹೋಗ್ಬೇಕು, ಅದು ಕಸನಳ್ಳಿಗೆ.
ನಾಣ್ಯ ಬಿಟ್ರೆ ಸಹ ಕಡ್ಮನಕಟ್ಟೆ ಹಾಂ ಕಡ್ಮನಕಟ್ಟೆ ಬಿಟ್ರೆ ಮುದ್ದಳ್ಳಿ, ನವಲೂರು, ಹೊಸಪುರ, ಸೂರಹಳ್ಳಿ. ಹಾಂ 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 ಸೂರಹಳ್ಳಿಗೆ ಬರಬೇಕು ಹೋಗಂತಂದ್ರೆ ಸೂರಹಳ್ಳಿಗೆ ಹೋಗೋಕೆ ಮುಂಚೆ ನಮ್ಮ ಜಮೀನು ಸಿಗುತ್ತೆ ಸರ್. ರೋಡ್ಲಿಯ ಹಾಂ 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 ರೋಡ್ಲೇ ಸಿಗುತ್ತೆ, ಸರಿ ಸರಿ. ಅಲ್ಲೇ ಎಳಿಬೋದು ಬಸ್ನಲ್ಲಿ. ಗಂಟೆಗೊಂದು ಬಸ್ ಅದ, ಬಸ್ನ ತೊಂದರೆ ಇಲ್ಲ. ರೂಟು ಚೆನ್ನಾಗಿದೆ. ಸೂರಹಳ್ಳಿ ಅಂತ ಬೋರ್ಡ್ ಹಾಕಿದೆ ಬಸ್ಗಳಲ್ಲಿ. ಕೆಲವು ಕಸನಹಳ್ಳಿ, ನವಲೂರು, ಮುದ್ದಳ್ಳಿ ಅಂತ ಹಾಕದ. ಕಸನಹಳ್ಳಿ ಹಾಕಿರುತ್ತಾ, ನವಲೂರು, ಮುದ್ದಳ್ಳಿ ಅಂತ. ಎಷ್ಟು ಕಿಲೋಮೀಟ್ರ್ ಆಗುತ್ತೆ ನಂಜನಗೂಡಿಂದ? 18 ಕಿಲೋಮೀಟ್ರ್ ಆಗುತ್ತೆ ಸರ್. ಹೌದಾ? ಹಾಂ, ಆರಾಮಾಗಿ ಬರ್ಬೋದು. ಆರಾಮಾಗಿ ಬರ್ಬೋದು ಸರ್, ತೊಂದರೆ ಏನಿಲ್ಲ. ಅಲ್ವೇ? ತಡ್ಕಡಾಗಿಲ್ಲ ಸರ್, ಹಾಂ ತಡ್ಕಡಾಗಿಲ್ಲ. ಫೋನ್ ಮಾಡ್ಬಿಟ್ಟು ಅವ್ರ ಬನ್ನಿ ಇವ್ರ ಬನ್ನಿ ಎಲ್ಲಿಕಂಡು ಬರೋದು ಅಂತ ಏನು ಕೇಳಾಗೇ ಇಲ್ಲ. ಬಸ್ ಸ್ಟ್ಯಾಂಡ್ ಬಂದು ಬಸ್ ಕೇಳ್ತು ಆಗಂತಂದ್ರೆ ಸೂರಹಳ್ಳಿ ಅಂತ ಬೋರ್ಡ್ ಹಾಕಿರುತ್ತಾ. ಇನ್ನೊಂದು ಬಸ್ಸು ಕಸನಹಳ್ಳಿ, ನವಲೂರು, ಮುದ್ದಳ್ಳಿ ಅಂತ ಹಾಕಿರುತ್ತಾ. ನವಲೂರು, ಮುದ್ದಳ್ಳಿ, ಸೂರಹಳ್ಳಿ ಅಂತ ಅದು ಬರೋದು. ಗಂಟೆಗೊಂದು ಬಸ್ ಅದ ಸರ್, ತೊಂದರೆ ಇಲ್ಲ. ಆಯಿತು ಸುಬ್ಬಣ್ಣವರೇ, ನಿಮ್ಮ ಬಗ್ಗೆ ಹೆಚ್ಚಿನ ಮಾಹಿತಿ, ನಿಮ್ಮ ವ್ಯವಸಾಯದ ಬಗ್ಗೆ ಹೆಚ್ಚಿನ ಮಾಹಿತಿ ತಗೋಬೇಕು ಅಂದರೆ ನಿಮ್ಮನ್ನು ಸಂಪರ್ಕ ಮಾಡೋಕ್ಕೆ ನಿಮ್ಮ ಮೊಬೈಲ್ ಸಂಖ್ಯೆ ಏನು ಹೇಳ್ಬೋದೇ? ಹೇಳ್ತೀನಿ ಸರ್, ದಯಮಾಡಿ ಹೇಳಿ. 96 86 94 78 54. ಇನ್ನೊಂದು ಸರಿ ಹೇಳಿ. 96 86 94 78 54. ಇನ್ನೂ ಒಂದು ಸರಿ ಹೇಳ್ಬಿಡಿ. 96 86 94 78 54. ಒಳ್ಳೆಯದು ಸುಬ್ಬಣ್ಣವರೇ, ಇದುವರೆಗೂ ವ್ಯವಸಾಯದ ನಿಮ್ಮ ಅನುಭವನ ಭಾಳ ಚೆನ್ನಾಗಿ ನಮ್ಮ ಜೊತೆ ಹಂಚ್ಕೊಂಡಿದ್ದೀರಿ. ಒಳ್ಳೆಯದಾಗಲಿ. ನಮಸ್ಕಾರ. ನಮಸ್ಕಾರ ಸರ್.